ಬೈಬಲ್ಗೆ ನೀವು ಅಡಿಕ್ಟ್ ಆದರೆ, ಇದನ್ನು ಇಡಲಿಕ್ಕೆ ಕೆಳಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈ ದೇವರ ವಾಕ್ಯಕ್ಕೆ ನೀವು ಅಡಿಕ್ಟ್ ಆದರೆ, ನೀವು ಪ್ರಪಂಚದ ಎಲ್ಲ ಬ್ಯಾಡ್ ಅಡಿಕ್ಷನ್ಸಿಂದನೂ, ಕೆಟ್ಟವುಗಳಿಂದ ನೀವು ಬೇರ್ಪಡಲಿಕ್ಕಾಗತ್ತೆ. ನಮ್ಮನ್ನು ಲೋಕದಿಂದ ಬೇರ್ಪಡಿಸುವಂಥ ಶಕ್ತಿ ಮನುಷ್ಯನಿಗೆ ಇಲ್ಲ, ಅಪ್ಪ ಅಮ್ಮನಿಗಿಲ್ಲ. ಎಷ್ಟು ಅಪ್ಪ ಅಮ್ಮ ಟ್ರೈ ಮಾಡಿ 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 ಬಿಟ್ಟುಬಿಟ್ಟಿದ್ದಾರೆ ಮಕ್ಕಳನ್ನ. ದೇವರ ವಾಕ್ಯ ನಾವು ಧ್ಯಾನ ಮಾಡಬೇಕು. ಏನನ್ನು ಧ್ಯಾನ ಮಾಡಬೇಕು? ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. ಯಾವಾಗಲೆಲ್ಲ ಧ್ಯಾನ ಮಾಡಬೇಕು ಅಂದರೆ ಪ್ರತಿದಿನ ಧ್ಯಾನ ಮಾಡಬೇಕು. ವರ್ಷಕ್ಕೊಂದ್ಸರಿ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಿ ಏನು ಅಷ್ಟು ಪ್ರಯೋಜನ ಆಗೋದಿಲ್ಲ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಕೀರ್ತನೆಗಳ ಪುಸ್ತಕ ಅಧ್ಯಾಯ 1 ವಾಕ್ಯ 2-3 ಓದುವಾಗ ಅಲ್ಲಿ ಕೀರ್ತನಕಾರ ಹೇಳ್ತಾನೆ, ಕೀರ್ತನೆ ಬೈಬಲ್ ತಂದಿದ್ದೀರಾ ಇವತ್ತಾದರೂ? ಕೆಲವರು ಕೈಯಲ್ಲಿದೆ. ಈ ಕಡೆ ಬಾಯ್ಸ್ ತಂದಿಲ್ಲ, ಪರವಾಗಿಲ್ಲ ಬಿಡಿ, ಏನು ಮಾಡಲಿಕ್ಕಾಗೋದಿಲ್ಲ. ಯಾರಿಗೂ ಯಾರನ್ನೂ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಯುವರ್ ಲೈಫ್ ಯುವರ್ ಚಾಯ್ಸ್. ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋಬೇಕಷ್ಟೇ. ನಾವು ಹೇಳ್ಬೋದು ಅಷ್ಟೇ. ಎಲ್ಲ ಹೇಳಿ ಆದಮೇಲೆ ಲಾಸ್ಟಿಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ ಅಂತ. ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ದೇವರು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಬಂದಿದ್ದು. ಆದರೂ ಹೇಳ್ತೀನಿ, ಎಲ್ಲರೂ ರಕ್ಷಣೆ ಹೊಂದ್ಕೊಳ್ಳೋದೂ ಇಲ್ಲ. ದೇವರು ಮನುಷ್ಯನಾಗಿ ಭೂಮಿಗೆ ಬಂದಿದ್ದು ಯಾರು ನಾಶವಾಗಿ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಪುತ್ರನಲ್ಲಿ ವಿಶ್ವಾಸ ಇಟ್ಟು ಮಾನಸಾಂತರ ಪಟ್ಟು ಸ್ವರ್ಗ ರಾಜ್ಯಕ್ಕೆ ಹೋಗಿ ನಿತ್ಯ ಜೀವ ಪಡ್ಕೋಬೇಕು ಅಂತಲೇ ಬಂದಿದ್ದು. ಆದರೂ ಎಷ್ಟೋ ಜನ ವಿಶ್ವಾಸ ಇಟ್ಟಿಲ್ಲ, ರಕ್ಷಣೆ ಇನ್ನೂ ಪಡ್ಕೊಳ್ಳಿಲ್ಲ. ಅನೇಕರು ಪಡ್ಕೊಳ್ಳೋದೂ ಇಲ್ಲ, ಸ್ವರ್ಗಕ್ಕೆ ಹೋಗೋದೂ ಇಲ್ಲ. ಯಾಕೆ ಅಂದರೆ ದೇವರು ಯಾರನ್ನೂ ಸ್ವರ್ಗಕ್ಕೆ ಹಾಕೋದು ಇಲ್ಲ, ನರಕಕ್ಕೆ ತಳ್ಳೋದು ಇಲ್ಲ. ಅವಕಾಶ ಎಲ್ಲರಿಗೂ ಕೊಡ್ತಾರೆ. ಎಲ್ಲಿವರೆಗೆ ಕೊಡ್ತಾರೆ ಅಂದರೆ, ಶಿಲುಬೆ ಮೇಲೆ ಆ ಕಳ್ಳ ಸತ್ತಾಗ ಅವನಿಗೆ ಚಾನ್ಸ್ ಸಿಕ್ತಲ್ವಾ, ಆ ಕೊನೆಯ ತನಕ, ಸಾಯುವ ತನಕ ಚಾನ್ಸ್ ಇರುತ್ತೆ. ಸತ್ತ ಮೇಲೆ ಚಾನ್ಸ್ ಖಂಡಿತ ಇಲ್ಲ. ಇಲ್ಲಿಂದ ಯಾರೋ ನಿಮ್ಮನ್ನು ಪ್ರಾರ್ಥನೆ ಮಾಡಿ ಸ್ವರ್ಗಕ್ಕೆ ದಾಟಿಸ್ತಾರೆ ಅಂದರೆ ಅದರಷ್ಟು ಮೂಢನಂಬಿಕೆ ಬೇರೆ ಯಾವುದೂ ಇಲ್ಲ. ಆ ಥರ ಒಂದು ಸಿಸ್ಟಮ್ ದೇವರಿಟ್ಟಿಲ್ಲ ಆಯಿತಾ. ಅದರಿಂದ ಸತ್ತ ಮೇಲೆ ಯಾರೋ ನಮಗೋಸ್ಕರ ಬಲಿಪೂಜೆ ಎಲ್ಲ ಕೊಟ್ಟು ಪ್ರಾರ್ಥನೆ ಎಲ್ಲ ಮಾಡಿ ನಮ್ಮನ್ನ ಸ್ವರ್ಗಕ್ಕೆ ದಾಟಿಸ್ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅದರಷ್ಟು ಮೂಢನಂಬಿಕೆ ಬೇರೆ ಯಾವುದೂ ಇಲ್ಲ. ಮೃತರಿಗಾಗಿ ಪ್ರಾರ್ಥನೆ ಮಾಡೋದು ಒಳ್ಳೆ ಸಂಪ್ರದಾಯನೇ, ಅದು ಅವರ ಪ್ರೀತಿ, ಬದುಕಿರೋ ಅವರ ಪ್ರೀತಿ ವ್ಯಕ್ತಪಡಿಸ್ದಂಗೆ ಆಗುತ್ತಷ್ಟೇ. ಆದರೆ ನಾವು ಇಲ್ಲಿ ಜೀವಂತವಾಗಿ ಇರುವಾಗ ಯೇಸುವನ್ನು ಕಂಡುಕೊಳ್ಳದೆ, ರಕ್ಷಣೆ ಪಡ್ಕೊಳ್ಳದೆ ಸತ್ತೇ ಹೋಗ್ಬಿಟ್ರೆ ನರಕನೇ ಗತಿ. ಆದ್ದರಿಂದ ಚರ್ಚ್ ಒಳಗಡೆ ಬಂದ ಮೇಲಾದರೂ ನಾವು ಯೇಸುನ ಪಡ್ಕೋಬೇಕು. ಚರ್ಚ್ ಹೊರಗಡೆ ಇರೋರ ಬಗ್ಗೆ ಬಿಟ್ಬಿಡಿ, ನಾವು ಮಾತಾಡೋದು ಬೇಡ. ಈಗ ನಮಗೆ ಹಕ್ಕಿಲ್ಲ, ಒಳಗಡೆ ಇರೋರ ಬಗ್ಗೆ ಮಾತಾಡೋಣ. ಈಗ ಹಕ್ಕಿದೆ ಅಲ್ವಾ? ಸೊ ಒಳಗಡೆ ಬಂದು ನೀವು ಅಲ್ಲಿ ಹೊರಗಡೆ ಹೋಗಬಾರ್ದು. ಚರ್ಚ್ ಒಳಗಡೆ ಇಲ್ಲಿ ಪ್ರತಿದಿನ ನೀವು ಬಂದವರು, ಒಂದು ದಿನ ತೀರ್ಪಿನ ದಿನ ನೀವು ಆ ಶಾಶ್ವತವಾದ ನಿಜವಾದ ಸ್ವರ್ಗದಿಂದ, ನಿಜವಾದ ಚರ್ಚಿಂದ, ದೇವರ ಮನೆಯಿಂದ, ಆ ಪರಲೋಕ ರಾಜ್ಯದಿಂದ ಹೊರಗಡೆ ಹೋಗಬಾರ್ದು. ಹಾಗೆ ಹೊರಗಡೆ ಹೋಗಬಾರ್ದಾದರೆ ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು ಯೇಸುವನ್ನು. ಅದರಿಂದ ನಿಮ್ಮ ಜೀವನ ನಿಮ್ಮ ಆಯ್ಕೆ. ಯಾರಿಗೂ ಯಾರನ್ನೂ ಎಳ್ಕೊಂಡು ಸ್ವರ್ಗಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ತಳ್ಳಿ ದಾಟಿಸ್ಲಿಕ್ಕೂ ಆಗೋದಿಲ್ಲ. ನಾವೇ ಹೋಗಬೇಕು. ದಾರಿ ಯಾವುದು ಕೇಳಿದರೆ ಒಂದೇ ದಾರಿ, ಯೇಸು ಮಾತ್ರನೇ ದಾರಿ. ಈಗ ದಾರಿಲಿ ಹೋಗೋದು ಹೇಗೆ? ಅದಕ್ಕೆ ದೇವರ ವಾಕ್ಯ ನಮಗೆ ಬೇಕು. ಆ ದಾರಿಯಲ್ಲಿ ನಡ್ಕೊಂಡು ಹೋಗೋದು ಹೇಗೆ ಗೊತ್ತಾಗಬೇಕಲ್ವಾ? ನೀವು ಇಲ್ಲಿಂದ ಯಾವುದಾದ್ರೂ ಊರಿಗೆ ಹೋಗಬೇಕಾದ್ರೆ, ಯಾವುದೇ ಊರಿಗೆ ಹೋಗಬೇಕಾದ್ರೂ ಒಂದು ದಾರಿ ಬೇಕಲ್ವಾ, ರೂಟ್ ಬೇಕಲ್ವಾ? ಏರೋಪ್ಲೇನ್ ಹಾರುತ್ತೆ ಆಕಾಶದಲ್ಲಿ, ಅದಕ್ಕೂ ಒಂದು ದಾರಿ ಇದೆ, ನಮಗೆ ಕಾಣಿಸೋದಿಲ್ಲ. ಪೈಲಟ್ಗೆ ಗೊತ್ತಾಗುತ್ತೆ ದಾರಿ, ಇಲ್ಲ ಅಂದರೆ ಸುಮ್ಮನೆ ಎಲ್ಲೋ ಹಾರಾಡ್ಕೊಂಡಿರುತ್ತೆ, ನಾವು ನೋಡುವಾಗ ನಮಗೆ ದಾರಿ ಕಾಣಿಸೋದಿಲ್ಲ ಅಷ್ಟೇ. ಅದೇ ರೀತಿ ವಾಹನಗಳು ಓಡಾಡ್ತಾ ಇದೆ, ಅನೇಕ ವಾಹನಗಳು, ಅದಕ್ಕೆ ದಾರಿ ಇದೆ, ರೋಡ್ ಇದೆ, ಟ್ರ್ಯಾಕ್ ಇದೆ, ಟ್ರೈನಿಗೆ ಟ್ರ್ಯಾಕ್ ಇದೆ, ಆ ದಾರಿಯಲ್ಲಿ ಹೋಗುತ್ತೆ. ದಾರಿ ಬಿಟ್ಟು ಹೋದರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ, ಕಳೆದು ಹೋಗುವ ಸಾಧ್ಯತೆ ಇದೆ, ಸೇರಬೇಕಾದ ಜಾಗಕ್ಕೆ ಸೇರದೆ ಹೋಗುವ ಸಾಧ್ಯತೆ ಇದೆ.
ನಮ್ಮ ಜೀವನದಲ್ಲೂ ಅನೇಕ ಆಕ್ಸಿಡೆಂಟ್ಗಳು ಯಾಕೆ ಆಗ್ತಾ ಇದೆ ಗೊತ್ತಾ? ಕುಟುಂಬಗಳಲ್ಲಿ ಅನೇಕ ರೀತಿಯಲ್ಲಿ ಕುಟುಂಬಗಳು ಒಡೆದು ಹೋಗಲಿಕ್ಕೆ ಕಾರಣ, ನೆಮ್ಮದಿ ಹಾಳಾಗಲಿಕ್ಕೆ ಕಾರಣ, ಮಕ್ಕಳು ದಾರಿ ತಪ್ಪಿ ಹೋಗಲಿಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ದಾರಿಲಿ ಹೋಗ್ತಾ ಇಲ್ಲ. ಕ್ರೈಸ್ತ ವಿಶ್ವಾಸಿಗಳೇ, ನಮಗೆ ಒಂದೇ ದಾರಿ ಇರೋದು, ನೆನ್ಪಿಟ್ಕೊಳ್ಳಿ. ನಮಗೆ ಮಾತ್ರ ಅಲ್ಲ, ಎಲ್ಲ ಮನುಷ್ಯನಿಗೂ ರಕ್ಷಣೆಗೆ ಇರುವ ದಾರಿ, ಸ್ವರ್ಗಕ್ಕೆ ಇರುವ ದಾರಿ ಒಂದೇ ಒಂದು ದಾರಿ. ಆ ದಾರಿಯ ಹೆಸರೇ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ದಾರಿ, ನಾನೇ ಮಾರ್ಗ, ನನ್ನ ಮುಖಾಂತರ. ಅಂದರೆ ಈ ದಾರಿಯಲ್ಲಿ ನಡ್ಕೊಂಡು ಬರದೇ ಇದ್ದರೆ ಯಾರೂ ಕೂಡ ಅಪ್ಪನ ಮನೆಗೆ ಬರಲಿಕ್ಕೆ ಆಗೋದಿಲ್ಲ, ಆ ಸ್ವರ್ಗ ರಾಜ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಎಲ್ಲಾದರೂ ಹೋಗ್ಬೋದೇನೋ ಗೊತ್ತಿಲ್ಲ ನನಗೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದಾರಿಯಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಆ ದಾರಿಯ ಬಗ್ಗೆ ನಮಗೆ ನಾಲೆಡ್ಜ್ ಬೇಕು. ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಒಬ್ಬ ಗಾಡಿ ಓಡಿಸುವಾಗ ಟ್ರಾಫಿಕ್ ನಿಯಮ ಇದೆ. ಏರೋಪ್ಲೇನ್ ಓಡಿಸುವ ಪೈಲಟ್ಗೆ ಅಲ್ಲಿನ ನಿಯಮಗಳಿದೆ. ರೈಲ್ವೇದು ನಿಯಮಗಳಿದೆ. ಸುಮ್ಮನೆ ಟ್ರ್ಯಾಕ್ ಇದೆ ಅಂತ ಹೋಗ್ಬಿಟ್ಟು ನನಗೆ ಟ್ರೈನ್ ಓಡಿಸ್ಲಿಕ್ಕೆ ಬರುತ್ತೆ, ನಡೆಸಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಕುತ್ಕೊಂಡು ಓಡಿಸಿದರೆ ಆಕ್ಸಿಡೆಂಟ್ಗಳಾಗುತ್ತೆ, ಟ್ರ್ಯಾಕಿಂದ ಹೊರಗಡೆ ಹೋಗೋ ಸಾಧ್ಯತೆ ಇದೆ. ನಾನು ಪೈಲಟ್ ಅಂತ ಹೇಳಿಬಿಟ್ಟು ಆಕಾಶದಲ್ಲಿ ಹಾರಿಸ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲದೆ ಗಾಡಿ ಓಡಿಸಿದರೆ ಆಕ್ಸಿಡೆಂಟ್ ಆಗುತ್ತೆ, ಬೇರೆಯವರಿಗೂ ತೊಂದರೆ ಆಗುತ್ತೆ. ಹಾಗಾದರೆ ಈ ಲೋಕದ ವಿಷಯಕ್ಕೆ ಇಷ್ಟು ಕಷ್ಟ ಇದ್ದರೆ, ಸ್ವರ್ಗ ರಾಜ್ಯಕ್ಕೆ ಹೋಗುವ ದಾರಿಯಲ್ಲಿ ನೀವು ಇದ್ದೀವಿ. ಈಗ ಎಲ್ಲಿಗೆ ಹೋಗೋ ದಾರಿಯಲ್ಲಿ ಇದ್ದೀವಿ? ಸ್ವರ್ಗ ರಾಜ್ಯಕ್ಕೆ ಹೋಗುವ ದಾರಿಯಲ್ಲಿದ್ದೀವಿ. ಅಪ್ಪನ ಮನೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಪರಲೋಕ ರಾಜ್ಯಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಪರಲೋಕ ರಾಜ್ಯಕ್ಕೆ ಪ್ರಯಾಣ ಮಾಡುವ ಈ ದಾರಿಯಲ್ಲಿ ಸ್ವರ್ಗ ರಾಜ್ಯದ ಕೆಲವೊಂದು ನಿಯಮಗಳಿದೆ. ಈ ದಾರಿಯಲ್ಲಿ ನಾವು ಹೇಗೆ ಹೋಗಬೇಕು? ಕೆಲವೊಂದು ಕಡೆ ನೀವು ಟ್ರಾಫಿಕ್ ಗಾಡಿ ಓಡಿಸುವಾಗ ಇಲ್ಲಿ ಡೀಪ್ ಕರ್ವ್ ಇದೆ, ಆಕ್ಸಿಡೆಂಟ್ ಝೋನ್, ಅಪಘಾತದ ವಲಯ ಅಂತ ಇರ್ತಾರಾ? ಅದೇ ರೀತಿ ಇಲ್ಲಿ ಡೀಪ್ ಕರ್ವ್ ಇದೆ, ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ ಜನರು ರಸ್ತೆ ದಾಟ್ತಾರೆ. ಈ ರೀತಿ ಕೆಲವೊಂದು ಸೈನ್ ಬೋರ್ಡ್ಸ್, ಸಂಕೇತಗಳನ್ನು ಸೂಚಿಸುವಂತಹ ಫಲಕಗಳನ್ನು ನಮಗೆ ರೋಡ್ ಸೈಡಲ್ಲಿ ನೋಡಲಿಕ್ಕಾಗುತ್ತೆ ಗಾಡಿ ಓಡಿಸುವಾಗ. ಈ ಡ್ರೈವಿಂಗ್ ಮಾಡೋನು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಬೇಕು. ನಾನು ಒಂದ್ಸರಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಹಂಪ್ ಹಾರಿಸ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಪಕ್ಕದಲ್ಲಿದ್ದಂಥ ಅಂತೋನಿ ಬ್ರದರ್ ಹೇಳಿದರು, ಗಾಡಿ ಓಡಿಸ್ಬೇಕಾದ್ರೆ ಸೈಡಲ್ಲಿ ನೋಡ್ಕೊಂಡು ಓಡಿಸ್ಬೇಕು ಸ್ವಲ್ಪ ಅಂತ. ಸೈಡಲ್ಲಿ ಅಂದರೆ ಬೋರ್ಡ್ ಇರುತ್ತೆ, ಹಂಪಕ್ಕಿಂತ ಮುಂಚಿತವಾಗಿ ಬೋರ್ಡ್ ಹಾಕಿರ್ತಾನೆ, ಮುಂದೆ ಹಂಪ್ ಇದೆ ಅಂತ ಹಂಪದೊಂದು ಚಿತ್ರ ಹಾಕಿರ್ತಾನೆ. ಅವತ್ತಿಂದ ಗಾಡಿ ಓಡಿಸುವಾಗ ಲೆಫ್ಟ್ ಸೈಡಿಗೆ ಇರುತ್ತೆ, ಕೆಲವು ಟೈಮ್ ರೈಟ್ ಸೈಡಿಗೆ ಇರ್ಬೋದು. ಬೋರ್ಡ್ ಇರುತ್ತೆ, ಹಂಪ್ ಬರೋದಕ್ಕಿಂತ ಮುಂಚಿತವಾಗಿ ಹಂಪದೊಂದು ಬೋರ್ಡ್ ಇರುತ್ತೆ, ಸಿಂಬಲ್ ಹಾಕಿರ್ತಾನೆ. ಆಗ ಗಾಡಿ ಸ್ಲೋ ಮಾಡಬೇಕಾಗತ್ತೆ ಎಷ್ಟೇ ಸ್ಪೀಡ್ ಇದ್ದರೂ. ಇಲ್ಲಾಂದರೆ ಹಂಪ್ ತಕ್ಷಣ ದಾಟಿ ಕೊನೆಗೆ ಬ್ರೇಕ್ ತಕ್ಷಣ ಹಾಕಿ ಪಲ್ಟಿ ಹೊಡೆಯೋ ಸಾಧ್ಯತೆ ಇದೆ, ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಸೈನ್ ಬೋರ್ಡ್ ನೋಡಬೇಕು. ಸುಮ್ಮನೆ ಇಷ್ಟ ಬಂದಾಗ ಬದುಕೋದಲ್ಲ, ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಬದುಕೋದಲ್ಲ. ಪಕ್ಕದ ಮನೆಯವ್ರನ್ನ ನೋಡಿ ಬದುಕಬೇಡಿ, ಹಾಳಾಗಿ ಹೋಗ್ತೀರಾ. ಪಕ್ಕದ ಊರವ್ರನ್ನ ನೋಡಿ ಬದುಕಬೇಡಿ, ಹಾಳಾಗಿ ಹೋಗ್ತೀರಾ. ಸ್ವಂತದವ್ರನ್ನ ನೋಡಿ ಬದುಕಬೇಡಿ, ಹಾಳಾಗಿ ಹೋಗ್ತೀರಾ, ಜೀವನ ಹಾಳು ಮಾಡ್ಕೊಳ್ತೀರಾ. ಫ್ರೆಂಡ್ಸ್ ಜೀವನ ನೋಡಿ ಬದುಕಬೇಡಿ, ಹಾಳಾಗಿ ಹೋಗ್ತೀರಾ. ಬೈಬಲ್ ನೋಡಿ ಬದುಕಿ ಉದ್ಧಾರ ಆಗ್ತೀರಾ. ವಾಕ್ಯ ನೋಡಿ ಬದುಕಿ ಉದ್ಧಾರ ಆಗ್ತೀರಾ. ಯೇಸುನ ನೋಡಿ ಬದುಕಿ ಉದ್ಧಾರ ಆಗ್ತೀರಾ. ಬೇರೆ ಯಾವುದನ್ನು ನೋಡಬೇಡಿ. ಅವ್ರು ಹಾಗಾದರು, ಇವ್ರು ಹೀಗಾದರು, ಅವ್ರು ದೊಡ್ಡ ಮನೆ ಕಟ್ಟಿದ್ರು, ಅವ್ರು ಕಾರ್ ತಗೊಂಡ್ರು, ಅವ್ರ ಮಕ್ಕಳಿಗೆ ಅಲ್ಲಿ ಓದಿಸಿದ್ರು, ಇವ್ರ ಮಕ್ಕಳಿಗೆ ಇಷ್ಟು ಕೊಟ್ಟು ಮದುವೆ ಮಾಡಿಸಿದ್ರು. ಇದೆಲ್ಲ ನಿನ್ನ ಬಿಸ್ನೆಸ್ ಅಲ್ಲ, ಯೂಸ್ಲೆಸ್ ಥಿಂಗ್ಸ್. ನೀನು ಹೇಗೆ ಬಿಸ್ನೆಸ್ ಮಾಡಬೇಕು, ನೀನು ಹೇಗೆ ಮನೆ ಕಟ್ಟಬೇಕು, ಕಟ್ಟಿದ ಮನೆ ನೀನು ಹೇಗೆ ವಾಸ ಮಾಡಬೇಕು, ನೀನು ಮಕ್ಕಳನ್ನ ಹೇಗೆ ಓದಿಸ್ಬೇಕು, ಹೇಗೆ ಬೆಳೆಸಬೇಕು, ಹೇಗೆ ವಿವಾಹಕ್ಕೆ ಸಿದ್ಧ ಮಾಡಬೇಕು, ಹೇಗೆ ಅವ್ರನ್ನ ದೈವ ಭಯದಲ್ಲಿ ಬೆಳೆಸಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಪರಿಶುದ್ಧಾತ್ಮರು ನನಗಾಗಿ ನಿಮಗಾಗಿ ಬರೆಸಿಟ್ಟಿದ್ದಾರೆ. ಇದನ್ನು ಓದ್ಲಿಕ್ಕೆ ಟೈಮ್ ಇಲ್ಲ, ಇದನ್ನು ಕಲ್ತ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಇದನ್ನು ಧ್ಯಾನ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ನಿನಗೆ ಒಳ್ಳೆ ಟೈಮ್ ಬರಲ್ಲ ಜೀವನದಲ್ಲಿ. ಕೆಲವರು ಹೇಳ್ತಾರಲ್ವ, ನಮ್ಗೆ ಒಳ್ಳೆ ದಿನ ಯಾವತ್ತು ಬರುತ್ತೆ, ಯಾವತ್ತು ಈ ಬೈಬಲ್ನ ಕೈಗೆ ಎತ್ಕೊಳ್ತೀವಿ ಅವತ್ತು ಒಳ್ಳೆ ದಿನ ಪ್ರಾರಂಭ ಆಗತ್ತೆ.
ನಿಮ್ಗೆ ಒಳ್ಳೆ ದಿನ ಯಾವತ್ತು ಬರುತ್ತೆ ಗೊತ್ತಾಗಬೇಕಾ? ಕೆಲವು ಟೈಮ್ ಹೇಳ್ತಾರೆ, ಬ್ರದರ್ ನಮ್ಗೆ ಒಳ್ಳೆ ದಿನ ಯಾವತ್ತು ಬರುತ್ತೆ? ಯಾವತ್ತು ನೀನು ಯೇಸುವನ್ನು, ದೇವರನ್ನು ಅಂದರೆ ವಾಕ್ಯವನ್ನು ಕೈಗೆ ಎತ್ಕೊಳ್ತೀಯೋ ಅವತ್ತು ನಿನ್ನ ಗುಡ್ ಡೇಸ್ ಬಿಗಿನ್ಸ್, ಬ್ಲೆಸ್ಸಡ್ ಡೇಸ್ ಬಿಗಿನ್ಸ್. ನಿನ್ನ ಆಶೀರ್ವಾದದ ದಿನಗಳು, ನಿನ್ನ ಒಳ್ಳೆಯ ದಿನಗಳು ಪ್ರಾರಂಭ ಆಗೋದು ಯಾವಾಗ ಅಂದರೆ ಈ ಬೈಬಲ್ ಕೈಯಲ್ಲಿ ಎತ್ಕೊಳ್ಳುವಾಗ. ಆದರೆ ಇದನ್ನು ಎತ್ಕೋಬೇಕಾದ್ರೆ ಕೆಲವೊಂದು ಆಲ್ರೆಡಿ ಎತ್ಕೊಂಡಿರೋದನ್ನು ಕೆಳಗಡೆ ಇಡಬೇಕು. ಇವತ್ತು ಎಲ್ಲರೂ ಮೊದಲು ಕೈಗಿಂದ ಕೆಳಗಡೆ ಇಡಬೇಕಾಗಿರೋದು ಮೊಬೈಲ್ ಫೋನು. ಏನು? ಯಾರೂ ಹೇಳ್ತಾ ಇಲ್ವಲ್ಲ, ಏನಿಡಬೇಕು? ಕೆಲವರಿಗೆ ಅದು ಕೆಳಗಡೆ ಇಟ್ಟರೆ ನಿದ್ದೆನೇ ಬರೋದಿಲ್ಲ, ಬೇರೆ ಏನು ಬೇಕಾದರೂ ಇಟ್ಬಿಡ್ತಾರೆ ಸೈಡಿಗೆ. ಮೊಬೈಲ್ ಫೋನ್ ಗಾಡಿ ಓಡಿಸುವಾಗಲೂ ಕೂಡ ಕೆಳಗಡೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಮೊಬೈಲ್ ಫೋನ್ ಕೈಯಲ್ಲಿ ಹಿಡ್ಕೊಂಡು ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ ಇವತ್ತು, ಗೊತ್ತಾ ನಿಮಗೆ? ಗಾಡಿ ಓಡಿಸುವಾಗ ಕೂಡ ಮೊಬೈಲ್ ಫೋನ್ ಕೆಳಗಡೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಊಟ ಮಾಡುವಾಗ ಕೂಡ ಮೊಬೈಲ್ ಫೋನ್ ಕೆಳಗಡೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಚರ್ಚ್ ಒಳಗಡೆ ಕೂಡ ಕುಳಿತುಕೊಳ್ಳುವಾಗ, ಬಲಿಪೂಜೆಯಲ್ಲಿರ್ಬೋದು, ಇತರೆ ಪ್ರಾರ್ಥನೆಗಳಲ್ಲಿರ್ಬೋದು, ಮೊಬೈಲ್ ಫೋನ್ ಕೆಳಗಡೆ ಇಡಲಿಕ್ಕೆ ನಮಗೆ ಇವತ್ತು ಆಗ್ತಾ ಇಲ್ಲ. ಅಷ್ಟೊಂದು ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಅಂಟ್ಕೊಂಡು ಬಿಟ್ಟಿದ್ದೀವಿ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು. ಅದೇ ರೀತಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈ ದೇವರ ವಾಕ್ಯಕ್ಕೆ ನೀವು ಅಡಿಕ್ಟ್ ಆದರೆ ನೀವು ಪ್ರಪಂಚದ ಎಲ್ಲ ಬ್ಯಾಡ್ ಅಡಿಕ್ಷನ್ಸಿಂದನೂ, ಕೆಟ್ಟವುಗಳಿಂದ ನೀವು ಬೇರ್ಪಡಲಿಕ್ಕಾಗತ್ತೆ. ನಮ್ಮನ್ನು ಲೋಕದಿಂದ ಬೇರ್ಪಡಿಸುವಂಥ ಶಕ್ತಿ ಮನುಷ್ಯನಿಗೆ ಇಲ್ಲ, ಅಪ್ಪ ಅಮ್ಮನಿಗಿಲ್ಲ. ಎಷ್ಟು ಅಪ್ಪ ಅಮ್ಮ ಟ್ರೈ ಮಾಡಿ 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 ಬಿಟ್ಟುಬಿಟ್ಟಿದ್ದಾರೆ ಮಕ್ಕಳನ್ನ. ನೀವು ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀರ ಮಕ್ಕಳನ್ನ. ಇವ್ರನ್ನ ಸರಿ ಮಾಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಬ್ರದರ್, ಇವನು ಸರಿ ಆಗಲ್ಲ, ಇವಳು ಸರಿ ಆಗಲ್ಲ, ಇವನಿಷ್ಟೇ ಇವಳಿಷ್ಟೇ ಅಂತ ಕೈ ಬಿಟ್ಟಂಥವ್ರಿದ್ದಾರೆ. ಯಾಕಂದರೆ ಆಗ್ತಾ ಇಲ್ಲ ಅವರಿಗೆ. ನಾನು ಹೇಳ್ತೀನಿ, ಆಗೋದೂ ಇಲ್ಲ ನಿಮ್ಗೆ, ಆಯಿತಾ? ನಿಮಗಲ್ಲ, ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಆಗೋದಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ಇದೊಂದು ಸ್ವಲ್ಪ ಹಿಡಿಯೋದನ್ನು ಅಭ್ಯಾಸ ಮಾಡಿಕೊಡಿ, ವಾಕ್ಯ ಹಿಡ್ಕೊಳ್ಳೋದನ್ನು. ಮತ್ತು ನೀವು ಇದನ್ನು ಹಿಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಚೇಂಜ್ ಮಾಡುತ್ತೆ ನಮ್ಮ ಜೀವನವನ್ನು. ದೇವರ ವಾಕ್ಯ ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ. ಓದೋಣ ಕೀರ್ತನೆಗಳ ಪುಸ್ತಕ ಅಧ್ಯಾಯ 1 ವಾಕ್ಯ 2, 3. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ. ಪ್ರಭುವಿನ ಧರ್ಮಶಾಸ್ತ್ರ ಅಂದರೆ ಯಾವುದು? ದೇವರ ವಾಕ್ಯ, ಬೇರೆ ಏನೂ ಅಲ್ಲ, ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಹರ್ಷಗೊಳ್ಳುವವನು ಯಾರೋ? ದೇವರ ವಾಕ್ಯ ಓದುವುದರಲ್ಲಿ, ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಅದನ್ನು ಕಲಿಯುವುದರಲ್ಲಿ, ಅದನ್ನು ಜೀವಿಸುವುದರಲ್ಲಿ, ಅದರಲ್ಲಿರ್ತಕ್ಕಂಥ ಸತ್ಯ ತಿಳ್ಕೊಂಡು ದೇವರನ್ನ ಆರಾಧನೆ ಮಾಡುವುದರಲ್ಲಿ, ಅನುಸರಣೆ ಮಾಡುವುದರಲ್ಲಿ ಸಂತೋಷ ಪಡುವವನು, ಉಲ್ಲಾಸ ಪಡುವವನು ಯಾರೋ ಅವನೇ ಧನ್ಯನು. ಅವನೇ ಧನ್ಯನು. ಯಾರು ಧನ್ಯರು? ಮಾತೆ ಮರಿಯಮ್ಮನವರು ಯಾಕೆ ಧನ್ಯರಾಗಿದ್ದು ಹಾಗಾದರೆ? ಸ್ತ್ರೀಯರಲ್ಲೆಲ್ಲ ಧನ್ಯರು ಅಂತ ನೀವು ಹೇಳ್ತೀರಿ, ಸೀರೆ ಎಲ್ಲ ಉಡಿಸ್ತೀರಲ್ವ, ಯಾಕೆ? ನೀವು ಮಾತೆ ಮರಿಯಮ್ಮನವರ ಸ್ಟ್ಯಾಚ್ಯೂಗೆ ಸೀರೆ ಉಡಿಸಿ ನೀವಂತೂ ಧನ್ಯರಾಗಲ್ಲ, ಆಯಿತಾ? ಮಾತೆ ಮರಿಯಮ್ಮನವ್ರ ಸ್ಟ್ಯಾಚ್ಯೂಗೆ ಸೀರೆ ಉಡಿಸ್ತೀರ? ನೀವು ಉಡಿಸ್ತೀರಿ. ಅದ್ರ ಬದಲು ಮನೇಲಿರೋ ಯಾವ್ದಾರು ಅತ್ತೆಗೋ ವಯಸ್ಸಾದ ಅಜ್ಜಿಯಂದ್ರಿಗೋ ಸೀರೆ ಕೊಡಿ, ಉದ್ಧಾರ ಆಗ್ತೀರಾ. ಕೊಡಬೇಕಾದವ್ರಿಗೆ ಕೊಡದೇನೆ ಸ್ಟ್ಯಾಚ್ಯೂಗೆ ತಂದು ಉಡಿಸ್ತೀರಲ್ಲ, ಏನು ಜನಪ್ಪ. ಮದರ್ ಮೇರಿ ನಿಜವಾಗ್ಲೂ ಏನಾದರೂ ಅವ್ರು ಜೀವಂತವಾಗಿ ಎದ್ದು ಬಂದರೆ ತಳ್ಳಿಬಿಡ್ತಾರೆ ನಿಮ್ಮನ್ನು ಉಡ್ಸಕ್ಕೆ ಹೋದಾಗ. ಹೋಗಿ ಆ ಕಡೆ ಮೊದಲು ಹೋಗಿ ವಯಸ್ಸಾಗಿರೋ ಆ ಅಜ್ಜಿಗೆ ಕೊಡು ಒಂದು ಸೀರೆ. ಅಲ್ಲಿ ಯಾರ್ದೋ ದುಡ್ಡು ಲೂಟಿ ಮಾಡ್ಕೊಂಡು ಬಂದು ಇಲ್ಲಿ ನನಗೆ ಸೀರೆ ಉಡಿಸ್ತಾ ಇದೆಯಾ ಅಂತ ಅವರು ತಳ್ಳಿಬಿಡ್ತಾರೆ. ಆದರೆ ಅದು ಸ್ಟ್ಯಾಚ್ಯೂ ಆಗಿರೋದ್ರಿಂದ ನಿಮಗೂ ಗ್ಯಾರಂಟಿ ಇದೆ ಇದು ತಳ್ಳಲ್ಲ ಅಂತ. ಅದಕ್ಕೆ ನಾವು ಉಡಿಸ್ತೀವಿ. ಮದರ್ ಮೇರಿಗೆ ಸೀರೆ ಉಡಿಸಿ ಯಾರು ಇವತ್ತಿನ ತನಕ ಧನ್ಯರಾದವರು ಪ್ರಪಂಚದಲ್ಲಿ ಒಬ್ಬರೂ ಇಲ್ಲ. ಆದರೆ ಮದರ್ ಮೇರಿಯನ್ನು ಫಾಲೋ ಮಾಡಿ ಧನ್ಯರಾದವರು ಕೆಲವರು ಇದ್ದಾರೆ. ಯಾವ ರೀತಿ ಅಂತ ಹೇಳ್ತೀನಿ. ಮದರ್ ಮೇರಿ ಹೇಗೆ ಧನ್ಯರಾಗಿದ್ದು ಅಂತ ನಮಗೆ ಗೊತ್ತಾಗಬೇಕು. ಅವ್ರು ಹೇಗೆ ಧನ್ಯರಾಗಿದ್ದು ನಾನು ಹೇಳೋದಿಲ್ಲ. ಪವಿತ್ರಾತ್ಮ ಎಲಿಜಬೆತ್ ಅಮ್ಮಳ ಮುಖಾಂತರವಾಗಿ ಒಂದು ಮಾತು ಹೇಳ್ತಾರೆ, ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಹೇಗೆ ಧನ್ಯಳಾದರು? ಮಾತೆ ಮರಿಯಮ್ಮನವರು ಯಾಕೆ ಧನ್ಯರಾದರು? ಮಾತೆ ಮರಿಯಮ್ಮನವರ ಧನ್ಯತೆಗೆ ಕಾರಣ ಏನು? ಯೇಸು ಜನ್ಮ ಕೊಟ್ಟಿದ್ದಲ್ಲ, ಆಯ್ತಾ? ಯೇಸು ಜನ್ಮ ಕೊಟ್ಟಿದ್ದಲ್ಲ. ಯೇಸು ಪ್ರತಿದಿನ ಬಲಿಪೂಜೆಯಲ್ಲಿ ಯೇಸು ಬರ್ತಾರಾ? ಡೌಟ್.
ರೊಟ್ಟಿ ಮತ್ತು ದ್ರಾಕ್ಷಾರಸದ ಮುಖಾಂತರ ಯಾರು ಬರ್ತಾರೆ? ಬರ್ತಾ ಇರ್ತಾರಾ? ಹಾಂ. ಹಾಗಾದರೆ ಮಾತೆ ಮರಿಯಮ್ಮನವ್ರ ಮುಖಾಂತರ ಯಾರು ಬಂದರು? ಯೋಚನೆ ಮಾಡಿ, ಯಾರು ಬಂದರು? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಿ. ಮಾತೆ ಮರಿಯಮ್ಮನವರ ಮುಖಾಂತರ ಬಂದ ಯೇಸುವಿಗೂ, ಬಲಿಪೂಜೆಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮುಖಾಂತರ ಬರುವ ಯೇಸುವಿಗೂ ಏನು ವ್ಯತ್ಯಾಸ ಇದೆ? ಶಕ್ತಿಯಲ್ಲಿ, ಪ್ರಭಾವದಲ್ಲಿ, ಅಧಿಕಾರದಲ್ಲಿ, ಪ್ರೀತಿಯಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ ಅಂತ ಒಬ್ಬರು ಹೇಳಿದರು. ವ್ಯತ್ಯಾಸ ಇದೆ ಅನ್ನೋರು ಇಲ್ಲಿ ಯಾರಿದ್ದೀರಿ? ಪುನರುತ್ಥಾನ ಹೊಂದಿದ್ರು, ಇಲ್ಲಿ ಪುನರುತ್ಥಾನ ಆಗಲ್ಲ. ಇಲ್ಲಿ ಎಲ್ಲ ಆಗೋಗುತ್ತೆ ಬಲಿಪೂಜೆಯಲ್ಲಿ. ಅದಕ್ಕೆ ಇದನ್ನು ಶ್ರೇಷ್ಠ ಪ್ರಾರ್ಥನೆ ಅಂತ ಹೇಳೋದು. ನಮಗೆ ಗೊತ್ತಿಲ್ಲ ಅಷ್ಟೇ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಎಲ್ಲ ಮುಗಿದೋಯ್ತಿಲ್ಲಿ. ಮರಿಯಮ್ಮನವರಲ್ಲಿ ಜನಿಸಿದ್ದು ಅಷ್ಟೇ, ಮುಗಿದೋಯ್ತು. ಆದರೆ ಬಲಿಪೂಜೆಯಲ್ಲಿ ಜನಿಸಿ, ಜೀವಿಸಿ, ಬೋಧಿಸಿ, ಮರಣ ಹೊಂದಿ, ಸತ್ತು, ಸಮಾಧಿಯಾಗಿ, ಪುನರುತ್ಥಾನರಾಗಿ ಮತ್ತೆ ಬರುವ ಆ ಭರವಸೆ ಕೂಡ ಕೊಡ್ತಾರೆ. ಇಷ್ಟು ದೊಡ್ಡ ಅದ್ಭುತ ಆಗ್ತಾ ಇದೆ. ಆದರೂ ಜನರು ಅದ್ಭುತಕ್ಕೋಸ್ಕರ ಓಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಈ ಅದ್ಭುತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಓಕೆ, ಮಾತೆ ಮರಿಯಮ್ಮನವರು ಧನ್ಯರಾಗಿದ್ದು ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಿದ್ದರಿಂದ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ನಿಜವಾಗಲೂ ಧನ್ಯರಾಗಿದ್ದು ಯಾಕೆ ಅಂದರೆ, ಬೈಬಲ್ ಹೇಳೋದು ಅಥವಾ ದೇವರಾತ್ಮರು ಹೇಳೋದು ಏಕೆಂದರೆ, ಅವರು ದೇವರ ವಾಕ್ಯಕ್ಕೆ ವಿಧೇಯರಾದರು. ದೇವರ ವಾಕ್ಯವನ್ನು ಅವರು ಸ್ವೀಕಾರ ಮಾಡಿದರು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿದರು. ಪ್ರವಾದಿಗಳು ಬರೆದಂಥ ಪ್ರವಚನ ನೆರವೇರ್ತಾ ಇದೆ. ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾಳೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುತ್ತಾರೆ. ಹಾಗಾದರೆ ಆ ಪ್ರವಾದನೆಯ ಸಂದೇಶ ನನ್ನಲ್ಲಿ ನೆರವೇರಿಸಲಿಕ್ಕೆ ದೇವರು ದೂತನನ್ನು ಕಳಿಸಿದ್ದಾರೆ. ಅದು ನನ್ನಲ್ಲಿ ನೆರವೇರ್ತಾ ಇದೆ, ನನ್ನ ಮುಖಾಂತರ ನೆರವೇರ್ತಾ ಇದೆ ಎಂದು ಆಕೆ ಸಂತೋಷ ಪಟ್ಲು. ಯಾವುದರಲ್ಲಿ? ದೇವರ ವಾಗ್ದಾನದಲ್ಲಿ. She rejoiced in the promise of God, in the law of God. ದೇವರ ನಿಯಮದಲ್ಲಿ, ದೇವರ ವಾಗ್ದಾನದಲ್ಲಿ, ಆ ಪ್ರವಾದನೆಯ ಸಂದೇಶದಲ್ಲಿ ಆಕೆ ಸಂತೋಷ ಪಟ್ಲು. ಉಲ್ಲಾಸಿಸುತ್ತಿದೆ ನನ್ನ ಮನ ಅಂತ ಆಕೆ ಹೇಳಿದ್ಲು. ಆದ್ದರಿಂದ ಆಕೆ ಧನ್ಯಳಾಗಿದ್ದು. ಈಗ ಆ ರೀತಿಯಲ್ಲಿ ನಾವು ಮಾತೆ ಮರಿಯಮ್ಮನವ್ರನ್ನ ಹಿಂಬಾಲಿಸಬೇಕು. ಅವ್ರು ಹೇಗೆ ಧನ್ಯರಾದರು, ಆಗ ನಾವು ಧನ್ಯರಾಗ್ತೀವಿ. ಅದಲ್ಲದೆ ಸೀರೆ ಉಡಿಸ್ಕೊಂಡು ಕೂತ್ಕೊಂಡ್ರೆ ಧನ್ಯರಾಗಲ್ಲ, ತಿಳ್ಕೊಳ್ಳಿ. ಉಡಿಸ್ಬೇಡಿ ನಾನು ಹೇಳಲ್ಲ. ಫಾದರ್ ನಿನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಮೊದಲು ಆತ್ಮಿಕವಾಗಿ ನೀವು ಮಾಡಬೇಕಾಗಿರೋದನ್ನು ಮಾಡಿ ಸತ್ಯ ತಿಳ್ಕೊಳ್ಳಿ. ಆತ್ಮದಲ್ಲಿ ನೀವು ಮೊದಲು ಬಲ ಹೊಂದ್ಕೊಳ್ಳಿ, ಆತ್ಮಿಕ ಕ್ರೈಸ್ತರಾಗಿ. ಆಮೇಲೆ ಸಾಂಪ್ರದಾಯಿಕವಾಗಿ ನಿಮಗೇನು ಖುಷಿನೋ ಮಾಡಿ, ನಿಮ್ಗೇನು ಇಷ್ಟನೋ ಮಾಡಿ. ಮಾಡಬೇಕು ಅಂತ ಕಡ್ಡಾಯ ಏನಿಲ್ಲ, ನಿಮ್ಮ ಖುಷಿ ಅದು. ಇದರಿಂದ ನೀವು ಧನ್ಯರಂತೂ ಆಗೋದಿಲ್ಲ. ನಿಮಗೆ ಖುಷಿ ಆಗ್ಬೋದು ಅಷ್ಟೇ, ದೇವರಿಗೂ ಖುಷಿ ಆಗೋದಿಲ್ಲ. ನಿಮ್ಮ ಸಂತೋಷಕ್ಕೆ ಮಾಡಿ. ಈಗ ನೀವು ಹಬ್ಬ ಮಾಡ್ತೀರಿ, ಸಂತೋಷ ಯಾರಿಗಾಗತ್ತೆ? ದೇವರಿಗಾಗತ್ತೆ, ನಿಮಗಾಗತ್ತಾ? ನಿಮಗೆ ಕುರಿ ಕೋಳಿ ಎಲ್ಲ ಮಾಡಿ ಬಿರಿಯಾನಿ ಮಾಡಿ ತಿನ್ನೋದು ಯಾರು? ಹೊಸ ಬಟ್ಟೆ ಹಾಕ್ಕೊಳ್ಳೋದು ಯಾರು? ದೇವರ ನಾವು. ಬೈಬಲ್ ಹೇಳುತ್ತೆ ಸ್ವರ್ಗದಲ್ಲಿ ಯಾವಾಗ ಸಂತೋಷ ಆಗುತ್ತಂತೆ? ಯಾವಾಗ? ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರುಗಿ ತನ್ನ ಹೃದಯವನ್ನು ದೇವರಿಗೆ ಕೊಟ್ಟಾಗ ಸ್ವರ್ಗದಲ್ಲಿ ಏನಾಗುತ್ತೆ? ಸಂತೋಷ ಆಗುತ್ತೆ. ಇಲ್ಲಿ ನಾವು ಮತ್ತೆ ಮರಿಯಮ್ಮನವರ ಹೆಸರಿನಲ್ಲಿ, ಯೇಸು ಸ್ವಾಮಿ ಹೆಸರಿನಲ್ಲಿ ಹಬ್ಬ ಮಾಡಿ ಕುರಿ ಕೋಳಿ ಕಡಿದು ಬಿರಿಯಾನಿ ಮಾಡ್ಕೊಂಡು ತಿಂದು ಹೊಸ ಬಟ್ಟೆ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದರೆ ಸಂತೋಷ ಯಾರಿಗಾಗುತ್ತೆ? ನಮಗಾಗುತ್ತೆ. ದೇವರಿಗೆ ಆಗೋದಿಲ್ಲ, ನಮಗೆ ಸಂತೋಷ ಆಗುತ್ತೆ. ಹಾಗಾದ್ರೆ ನಾವು ಮಾಡೋದು ಇದೆಲ್ಲ ನಮ್ಮ ಸಂತೋಷಕ್ಕೋಸ್ಕರ. ನಿನ್ನೆ ಫಾದರ್ ಹೇಳಿದ ಅರ್ಥ ಏನು ಗೊತ್ತಾ? ಮೊದಲು ದೇವ್ರನ್ನ ಸಂತೋಷಪಡಿಸಿ ಆಮೇಲೆ ಬಂದು ನೀವು ಸಂತೋಷ ಪಡಿ. ನೀವು ಸಂತೋಷ ಪಡಬೇಡಿ ಅಂತ ಹೇಳಲಿಲ್ಲ, ತಪ್ಪಾಗೆಲ್ಲ ತಿಳ್ಕೊಬೇಡಿ. ಏನು ಫಾದರ್ ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಮೊದಲು ಧ್ಯಾನಕ್ಕೆ ಬಂದು ಕುತ್ಕೊಳ್ಳಿ, ಆಮೇಲೆ ನೀವು ಬಾಕಿ ಎಲ್ಲ
ಹಬ್ಬ ಮಾಡೋದು, ತೇರು ಮಾಡೋದು, ಜಾತ್ರೆ ಮಾಡೋದು ಅದು ಆಮೇಲೆ ಮಾಡಿ ಅಂತ. ಅದು ಬೇಡ ಅಂತ ಅಲ್ಲ ಹೇಳಿದ್ದು, ಮಾಡಬೇಕಾಗಿರೋದನ್ನು ಮೊದಲು ಮಾಡಿ. ಈಗ ಗುರುಗಳು ಅದನ್ನು ಹೇಳದೇ ಇದ್ದರೆ ದೇವರು ಅವ್ರ ಹತ್ರ ಲೆಕ್ಕ ಕೇಳ್ತಾರಲ್ಲ, ಅವ್ರು ಅದು ಹೇಳಲೇಬೇಕು. ನನಗೆ ಖುಷಿ ಆಯ್ತು ಅವ್ರು ಹೇಳಿದ್ದು, ಯಾಕಂದರೆ ಆ ಥರ ಹೇಳುವ ಗುರುಗಳಾದರೂ ಇದಾರಲ್ಲ ಅಂತ ದೇವ್ರಿಗೆ ಸ್ತೋತ್ರ ಹೇಳಿದೆ. ಇವತ್ತು ಅನೇಕ ಕಡೆ ಗುರುಗಳು ಹೇಳೋದು ಏನು ಗೊತ್ತಾ, ನೀವು ಹಬ್ಬಕ್ಕೆ ಬರಬೇಕು, ಜಾತ್ರೆಗೆ ಬರಬೇಕು, ಎಲ್ಲ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಮೊದಲು ಇದು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಎಲ್ಲೂ ಕೇಳಲಿಲ್ಲ. ಅಷ್ಟೊಂದು ಹೇಳಿರ್ಬೋದು, ನಾನು ಕೇಳಿಸ್ಕೊಳ್ಳಿಲ್ಲ. ನೀವು ಭಾಗ್ಯವಂತರು, ನಿಮಗೆ ತುಂಬ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನೀವು ಅವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನೀವು ಉಪಯೋಗಿಸ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಏನಾದರೂ ಆಗ್ಬೋದು. ಆಮೇಲೆ ಗುರುಗಳು ಸರಿ ಇಲ್ಲ, ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅದು ಮಾಡಿಕೊಂಡ್ರು ಅಂತ ನೀವು ಆರೋಪ ಹೇಳಬೇಕಾಗ್ತದೆ. ಆದರೆ ದೇವರು ಅದಕ್ಕೆ ಲೆಕ್ಕ ಕೇಳೋದು ನಿಮ್ಮನ್ನು. ಅದರಿಂದ ಗುರುಗಳನ್ನು ದೇವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದು ಯಾರಿಗೋಸ್ಕರ? ದೇವ್ರಿಗೋಸ್ಕರನ ನಿಮಗೋಸ್ಕರನ? ನಿಮಗೋಸ್ಕರ. ಯಾರಿಗೆ ಉಪಯೋಗಿಸ್ಕೋಬೇಕು? ನೀವು ಉಪಯೋಗಿಸ್ಕೋಬೇಕು. ಹೇಗೆ ಉಪಯೋಗಿಸ್ಕೋಬೇಕು? ನಿಮ್ಮ ಆತ್ಮರಕ್ಷಣೆಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಯಾವುದೆಲ್ಲ ರೀತಿಯಲ್ಲಿ ನಿಮಗೆ ಬೇಕೋ ಆ ರೀತಿಯಲ್ಲೆಲ್ಲ ಉಪಯೋಗಿಸ್ಕೋಬೋದು. ದುಡ್ಡು ಕೇಳಲಿಕ್ಕಲ್ಲ, ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ, ದೇವರ ವಾಕ್ಯದಲ್ಲಿ ಆನಂದಿಸುವ ಮಕ್ಕಳಾಗಬೇಕು. ಇಲ್ಲಿರೋ ಎಲ್ಲ ಮಕ್ಕಳು, ಯುವಕರು, ಯುವತಿಯರು, ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನೋಡಿ, ಹೆಣ್ಮಕ್ಳು ನೋಡಿದಾಗ ಖುಷಿ ಆಗುತ್ತೆ. ಯಾಕೆಂದರೆ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು, ತಲೆ ಮೇಲೆ ಸೆರಗಾಕೊಂಡು, ಮಾತೆ ಮರಿಯಮ್ಮನವ್ರ ಥರ ಕೂತ್ಕೊಂಡಿದ್ದೀರಾ. ವೆರಿ ಗುಡ್, ಹಾಗೇ ಆಗಲಿ. ಕಡೆ ಬಾಯ್ಸ್ ಎಲ್ಲ ಸಂತ ಜೋಸೆಫ್ ಥರ ಆಗಬೇಕಾಯ್ತಾ? ತಂದಿದ್ದಾರಾ? ಚಿಕ್ಕ ಚಿಕ್ಕ ಮಕ್ಕಳು ತಂದಿದ್ದಾರೆ ನೋಡಿ ಪಾಪ. ಸೊ ಹಿಂದೆ ಇದ್ದವ್ರು ಸ್ವಲ್ಪ ದೊಡ್ಡವರು ಆಗಿಬಿಟ್ಟಿದ್ದಾರೆ, ಅದಕ್ಕೆ ಮಕ್ಕಳ ಥರ ಆಗಬೇಕು ಅಂತ ಹೇಳೋದು. ಆಗಲಿ, ನಿಮ್ಮ ಮುಂದೆ ತರ್ತೀರಿ ಬಿಡಿ, ಆಯಿತಾ? ಮುಂದೆ ಧ್ಯಾನಕೂಟಗಳು ನಡೆಯುವಾಗ ನೀವು ತರ್ತೀರಿ. ಕಂಟಿನ್ಯೂ ಓದೋಣ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು ಯಾರೋ ಅವನೇ ಧನ್ಯನು. ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ. ಯಾವುದನ್ನ? ದೇವರ ವಾಕ್ಯವನ್ನ. ಹಗಲಿರುಳೆನ್ನದೆ ದೇವರ ವಾಕ್ಯವನ್ನ, ದೇವರ ಕಾರ್ಯಗಳನ್ನ, ದೇವರ ಆಲೋಚನೆಗಳನ್ನ ಧ್ಯಾನ ಮಾಡ್ತಾ ಬದುಕುವವರು ಯಾರೋ ಅವನೇ ಧನ್ಯನು. ಅವನೇ ಧನ್ಯನು. ಇದರ ಅರ್ಥ ಹಗಲು ರಾತ್ರಿ ಬೈಬಲ್ ಓದ್ತಾ ಕೂತ್ಕೋಬೇಕು ಅಂತ ಅಲ್ಲ. ಕೆಲವು ಟೈಮ್ ನೀವು ಆ ರೀತಿ ತಿಳ್ಕೊಳ್ಳೋ ಸಾಧ್ಯತೆ ಇದೆ. ನಮ್ಗೆ 24 ಗಂಟೆ ಬೈಬಲ್ ಓದ್ತಾ ಕೂತ್ಕೊಳ್ಳಿಕ್ಕಾಗುತ್ತಾ? ಹಾಗೆ ದೇವರು ಹೇಳಲಿಲ್ಲ. ಇಲ್ಲಿ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳೆನ್ನದೆ ಧ್ಯಾನಿಸುತ್ತಿರುವುದಂದ್ರೆ ಏನು ಗೊತ್ತಾ? ಯಾವಾಗಲೂ ನಮ್ಮ ಜೀವನ ದೇವರ ವಾಕ್ಯವಾದ ಆಧಾರದಲ್ಲಿ ಇರಬೇಕು. ಅದೇ ಅದರ ಅರ್ಥ. ನಮ್ಮ ಜೀವನ, ನಾವು ಮಾಡುವ ಆಲೋಚನೆಗಳು, ನಮ್ಮ ನಡೆ ನುಡಿ, ಬಿಸ್ನೆಸ್, ಕುಟುಂಬ ಜೀವನ, ಪ್ರತಿಯೊಂದು ಯಾವುದರ ಆಧಾರದಲ್ಲಿರಬೇಕು? ದೇವರ ವಾಕ್ಯದ ಆಧಾರದಲ್ಲಿ ಇರಬೇಕು. ದೇವರ ಇಚ್ಛೆ ಪ್ರಕಾರ ಬದುಕಬೇಕು. ಇದೇ ಧ್ಯಾನ ಮಾಡೋದು ಅಂದರೆ ಅರ್ಥ. ಹಗಲಿರುಳೆನ್ನದೆ ಇದನ್ನೇ ಧ್ಯಾನಿಸುತ್ತಿರುವವನು ಯಾರೋ ಅವನೇ ಧನ್ಯನು. ಆಮೇಲೆ ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ನದಿಯ ತೀರದಲ್ಲಿ ನೆಟ್ಟಂತಹ ಒಂದು ಮರ, ಒಂದು ಗಿಡದ ಹಾಗೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಸಕಾಲಕ್ಕೆ ಫಲ ಕೊಡುವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ, ಎಲೆ ಬಾಡದೆ ಹಚ್ಚ ಹಸಿರಾಗಿರೋ ಒಂದು ಮರದ ರೆಂಬೆಯ ಹಾಗೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಸಿಗುವುದು ಸಿಗುವುದು ಯಾರ ಕಾರ್ಯಗಳು ಸಫಲವಾಗ್ತದೆ? ಯಾರು ದೇವರ ವಾಕ್ಯದಲ್ಲಿ ಸಂತೋಷ ಪಡ್ತಾರೋ, ದೇವರನ್ನು ಅರಿತುಕೊಳ್ಳೋದ್ರಲ್ಲಿ ಸಂತೋಷ ಪಡ್ತಾರೋ, ದೇವರ ಮಾರ್ಗದಲ್ಲಿ ನಡೆಯುವುದರಲ್ಲಿ ಸಂತೋಷ ಪಡ್ತಾರೋ, ಅವರ ಜೀವನ ಹೇಗಿರುತ್ತೆ ಅಂದರೆ, ದೇವರೇ ಹೇಳ್ತಾರೆ, ನದಿ ತೀರದಲ್ಲಿ, ಹೊಳೆ ಬದಿಯಲ್ಲಿ, ನೀರಿರುವ ಜಾಗದಲ್ಲಿ ನೆಟ್ಟ ಒಂದು ಗಿಡ ಯಾವ ರೀತಿಯಲ್ಲಿ ಯಾವಾಗಲೂ ಹಸಿರಾಗಿರುತ್ತೋ, ನದಿ ತೀರದಲ್ಲಿ ನೆಟ್ಟ ಗಿಡ ಅಥವಾ ಹೊಳೆ ಬದಿಯಲ್ಲಿ ನೀರಿನ ಸಮೀಪದಲ್ಲಿರುವಂಥ ಒಂದು ಗಿಡ ಬಾಡಿರುತ್ತಾ? ಯಾವಾಗಲೂ ಒಣಗಿ ಹೋಗಿರುತ್ತಾ? ಹೇಗಿರುತ್ತೆ? ಹಸಿರಾಗಿರುತ್ತೆ.
ತಕ್ಕ ಸಮಯದಲ್ಲಿ ಅದರಲ್ಲಿ ಫಲ ಬರುತ್ತೆ. ನಮ್ಮ ಜೀವನ ಬಾಡಿರ್ಲಿಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಜೀವನ ನಾವು ಎಲ್ಲೋ ನೆಟ್ಟು ಬಿಟ್ಟಿದ್ದೀವಿ. ಈ ಧ್ಯಾನಕೂಟದಲ್ಲಿ ನೀವು ನಿಮ್ಮ ಜೀವನವನ್ನು ಕಿತ್ತು ನೆಡಬೇಕು. ಏನು ಮಾಡಬೇಕು? ರೀಪ್ಲ್ಯಾಂಟ್ ಮಾಡಬೇಕು. ಫಾದರ್ ನಿನ್ನೆ ಹೇಳ್ತಾ ಇದ್ರಲ್ಲ, ರೀಟ್ರೀಟ್, ರೀಪ್ಲ್ಯಾಂಟ್ ಮಾಡಬೇಕು. ಎಲ್ಲೋ ನೆಟ್ಟಿದ್ದ ನಿಮ್ಮ ಜೀವನವನ್ನು ಕಿತ್ತು ಬಿಟ್ಟು ದೇವರ ವಾಕ್ಯದ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ ನಾನು ಜೀವಿಸ್ತೀನಿ ಅಂತ ರೀಪ್ಲ್ಯಾಂಟ್ ಮಾಡಬೇಕು ನಿನ್ನ ಜೀವನವನ್ನು, ನನ್ನ ಕುಟುಂಬವನ್ನು. ಇಷ್ಟು ದಿನ ನನ್ನ ಜೀವನವನ್ನು ಯಾವುದೋ ಜೊತೆಯಲ್ಲಿ ನಾನು ಜೀವಿಸಿದೆ, ಆದರೆ ಇನ್ನು ಮುಂದೆ ನನ್ನ ಜೀವನ ವಾಕ್ಯದ ಜೊತೆಯಲ್ಲಿ ಜೀವಿಸಬೇಕು, ಯೇಸು ಜೊತೆಯಲ್ಲಿ ಜೀವಿಸಬೇಕು. ಆ ಥರ ನಿಮ್ಮ ಜೀವನವನ್ನು ರೀಪ್ಲ್ಯಾಂಟ್ ಮಾಡಲಿಕ್ಕೆ, ಮತ್ತೊಮ್ಮೆ ಕಿತ್ತು ನೆಡಲಿಕ್ಕೆ, ಒಂದು ನಾಟಿ ಮಾಡಲಿಕ್ಕೆ, ವಾಕ್ಯದ ಜೊತೆಯಲ್ಲಿ ಜೀವಿಸುವ ಜೀವನ ಆಗಬೇಕು ಅಂತ ಒಂದು ತೀರ್ಮಾನ ಮಾಡಲಿಕ್ಕೆ ಒಂದು ಮನಸ್ಸು ಮಾಡಿ ಇವತ್ತು ನಿಮ್ಮ ಜೀವನ ನದಿ ತೀರದಲ್ಲಿ ನೀರಿನ ಬಳಿಯಲ್ಲಿ ನೆಟ್ಟ ಗಿಡ ಯಾವ ರೀತಿ ಹಸಿರಾಗಿರುತ್ತೋ ನಿಮ್ಮ ಜೀವನನೂ ಹಸಿರಾಗಿರುತ್ತೆ, ನಿಮ್ಮ ಜೀವನನೂ ನೆಮ್ಮದಿಯಾಗಿರುತ್ತೆ. ಆಟೋಮೆಟಿಕ್ಕಾಗಿ ಏನೂ ಆಗೋದಿಲ್ಲ, ಆಯಿತಾ? ನದಿ ತೀರದಲ್ಲಿ ನೆಟ್ಟರೆ ಸಾಕು, ಅಲ್ಲಿಂದ ಸಪ್ಲೈ ಆಗ್ತಾ ಇರುತ್ತೆ ತೇವಾಂಶ. ಆ ನೀರಿನ ಅಂಶ ಆ ಬೇರುಗಳು ಹೀರ್ಕೊಳ್ತಾ ಇರುತ್ತೆ. ಯಾವಾಗ ದೇವರ ವಾಕ್ಯದ ಜೊತೆಯಲ್ಲಿ ನಿಮ್ಮ ಜೀವನ ತೆಗೆದುಕೊಂಡು ಹೋಗ್ತಿರೋ, ಆ ದೇವರ ವಾಕ್ಯದಲ್ಲಿ ಇರುವಂಥ ಶಕ್ತಿ ಏನು ಗೊತ್ತಾ? ಕೀರ್ತನೆ 119 50ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಕೀರ್ತನೆ 119 ವಾಕ್ಯ 50. ಕೀರ್ತನೆಗಳ ಪುಸ್ತಕ 119 ವಚನ 50 ಏನು ಹೇಳುತ್ತೆ? ನಿನ್ನ ನುಡಿ, ದೇವರೇ ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ನವಚೇತನ ಅಂದರೆ ಚೈತನ್ಯ ತರುತ್ತೆ, ಶಕ್ತಿ ತರುತ್ತೆ, ಪವರ್ ತರುತ್ತೆ. ನಮಗೆ ಶಕ್ತಿ ಯಾಕಿಲ್ಲ? ಮನಸ್ಸಲ್ಲಿ ಶಕ್ತಿ ಯಾಕಿಲ್ಲ? ಸಂತೋಷ ಯಾಕಿಲ್ಲ? ಜೀವನ ಯಾಕೆ ಮರ ಒಣಗಿದ ಮರದ ಥರ ಇದೆ? ಯಾಕೆ ಅಂದರೆ ನಮ್ಮ ಮನಸ್ಸಿಂದ ಹೀರ್ಕೊಳ್ತಾ ಇಲ್ಲ. ದೇವರ ವಾಕ್ಯಕ್ಕೆ ನಾವು ಕನೆಕ್ಟ್ ಆಗಿರುವಾಗ ಆ ವಾಕ್ಯದಲ್ಲಿ ನವಚೇತನವಿದೆ, ಅಂದರೆ ಪವಿತ್ರಾತ್ಮನ ಶಕ್ತಿ ಇದೆ. ಯಾರ ಶಕ್ತಿ ಇದೆ? ಪವಿತ್ರಾತ್ಮನ ಶಕ್ತಿ ಇದೆ. ನೀವು ವಾಕ್ಯದ ಜೊತೆಗೆ ಜೀವಿಸುವಾಗ ವಾಕ್ಯದಲ್ಲಿರುವಂಥ ನವಚೇತನ, ಪವಿತ್ರಾತ್ಮ ಶಕ್ತಿ ನಿಮ್ಮೊಳಗಡೆ ಬರುತ್ತೆ. ಓಕೆ, ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ಆಪತ್ ಕಾಲದಲ್ಲಿ ನನಗದೇ ಸಾಂತ್ವನ. ಆಪತ್ ಕಾಲಗಳು ಬರ್ತಾ ಇರುತ್ತೆ ಪ್ರತಿದಿನ. ಪಾಪ ಪ್ರಚೋದನೆಗಳು ಬರುತ್ತೆ, ಅನೇಕ ಟೆನ್ಷನ್ಗಳು ಬರುತ್ತಾ? ಪಾಪದ ಪ್ರಚೋದನೆಗಳು ಬರುತ್ತಾ? ಟೆನ್ಷನ್ ಬರುತ್ತಾ? ಅನೇಕ ಸಂದರ್ಭಗಳು ಈ ರೀತಿ ನಮ್ಮ ಜೀವನದಲ್ಲಿ ಬಂದಾಗ ನಮಗೇನು ಕೊಡುತ್ತೆ ಅಂದರೆ ಸಾಂತ್ವನ ಕೊಡುತ್ತೆ. ನಮಗೆ ಸಾಂತ್ವನ ಹೇಳಲಿಕ್ಕೆ ಯಾರಾದರೂ ಬೇಕೇ ಬೇಕು. ನಾವು ಅದನ್ನೇ ಬಯಸೋದು. ನನಗೆ ಯಾರು ಸಾಂತ್ವನ ಹೇಳೋರಿಲ್ಲ, ನನಗೆ ಯಾರು ಪ್ರೀತಿ ಮಾಡೋರಿಲ್ಲ ಅಂತ ನಾವೇನು ಮಾಡ್ತೀವಿ? ಪ್ರೀತಿಗಾಗಿ ಹುಡುಕಾಟ ಮಾಡ್ತೀವಿ. ಸಾಂತ್ವನ ಯಾರು ಹೇಳ್ತಾರಪ್ಪ ಅಂತ ಅಲ್ಲಿ ಇಲ್ಲಿ ಹೋಗ್ತೀವಿ. ಆದರೆ ನಮಗೆ ಎಲ್ಲ ಕಡೆನೂ ಯಾವಾಗಲೂ ಸಾಂತ್ವನ ಹೇಳಲಿಕ್ಕೆ ಒಬ್ಬ ಮನುಷ್ಯನು ಈ ಪ್ರಪಂಚದಲ್ಲಿ ಇವತ್ತು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಆಗೋದು ಇಲ್ಲ. ಯಾರೋ ನಿಮಗೆ ಸಾಂತ್ವನ ಹೇಳ್ಬೋದು, ಫೋನಲ್ಲಿನೋ ಹತ್ತಿರ ಇದ್ದೋ ಒಂದು ಸಾರಿ ಹೇಳ್ಬೋದು, 2 ಸಾರಿ ಹೇಳ್ಬೋದು, ಅಥವಾ ಅವರು ಸಾಯೋ ತನಕ ಹೇಳ್ಬೋದು. ಅವ್ರು ಸತ್ತೋಗ್ಬಿಟ್ರೆ, ಅವ್ರ ಮನಸ್ಸಿಗೆ ಗಾಯ ಆಗಿಬಿಟ್ರೆ ಸಾಂತ್ವನ ಹೇಳೋರು ಹೋದರು, ಆಗಲೇ ನೇಣು ಹಾಕ್ಕೊಳ್ಳೋಕೆ ಟ್ರೈ ಮಾಡೋದು, ಆಗಲೇ ಬೇಜಾರಾಗೋದು, ಆಗಲೇ ಬೇರೆ ದಾರಿಗೆ ಹೋಗೋದು. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ದೇವರ ವಾಕ್ಯಗಳು ನಮಗೆ ಸಾಂತ್ವನ ಹೇಳುತ್ತಂತೆ. ಒಬ್ಬ ಒಳ್ಳೆಯ ತಾಯಿ ಅಥವಾ ತಂದೆ, ಸ್ನೇಹಿತ ಯಾವ ರೀತಿಯಲ್ಲಿ ಸಾಂತ್ವನ ಹೇಳ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ 24 ಗಂಟೆಗಳು 365 ದಿನವೂ ನಿನ್ನ ಜೀವಮಾನವೆಲ್ಲ ನಿನಗೆ ಸಾಂತ್ವನ ತಂದುಕೊಡುವ ಒಂದಿದ್ರೆ ಅದು ದೇವರ ವಾಕ್ಯ. ದೇವರ ವಾಕ್ಯ ನಿನ್ನ ಜೀವಮಾನವೆಲ್ಲ ನಿನಗೆ ಸಾಂತ್ವನ ಹೇಳುತ್ತೆ. 1 ದಿನ ಅಲ್ಲ, 2 ದಿನ ಅಲ್ಲ, ನೀನು ಇಲ್ಲಿದ್ದಾಗ ಅಲ್ಲ, ನೀನು ಇಲ್ಲಿದ್ರು ಅಲ್ಲಿದ್ರು ಎಲ್ಲಿದ್ರು ಯಾವ ಪಾತಾಳಕ್ಕೆ ಹೋದ್ರು ಅಲ್ಲೂ ನಿನಗೆ ಸಾಂತ್ವನ ಹೇಳಲಿಕ್ಕೆ ಒಂದಿದೆ. ಅದು ನಿನ್ನ ಒಳಗಡೆ ಇರ್ತಕ್ಕಂಥ ದೇವರ ವಾಕ್ಯ. ನಮ್ಮ ಒಳಗಡೆ ಇರ್ತಕ್ಕಂಥ ದೇವರ ವಾಕ್ಯ. ಒಂದು ಸಾಕ್ಷಿ ನನ್ನ ಜೀವನದ ಹೇಳ್ತೀನಿ, ಆಯಿತಾ? ಒಂದೇ ಒಂದು ಸಾಕ್ಷಿ, ಬಿಕ್ಕಿದ್ದೆಲ್ಲ ಸಾಕ್ಷಿ ಆದಮೇಲೆ ಹೇಳ್ತೀನಿ. ಯಾವಾಗ ಈ ದೇವರ ವಾಕ್ಯ ಓದಲಿಕ್ಕೂ ಧ್ಯಾನ ಮಾಡಿಸ್ಕೊಳ್ಳಿಕ್ಕೂ ಇಲ್ಲಿ ತುಂಬಿಸ್ಕೊಳ್ಳಿಕ್ಕೂ ಪ್ರಾರಂಭ ಮಾಡಿದ್ನೋ ಆವಾಗಿಂದ ನನ್ನ ಮನಸ್ಸಿಗೆ
ನನಗೆ ಸಾಂತ್ವನ ಹೇಳೋರು ಯಾರೂ ಇಲ್ವಲ್ಲಪ್ಪ ಅಂತ ಅನಿಸೇ ಇಲ್ಲ ಇವತ್ತಿನ ತನಕ. ಶೋಧನೆಗಳ ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ಅನೇಕ ಸಂಕಟಗಳಿಗೆ ಸಿಕ್ಕಾಕೊಂಡಾಗ, ಅನೇಕ ಮಾನಸಿಕವಾಗಿ ಕುಂದಿ ಹೋದಾಗ, ಕುಸ್ತು ಹೋದಾಗ, ಬೇಸರಗೊಂಡಾಗ, ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಾಗ, ಹೊರಗೆ ಬರಲಿಕ್ಕೆ ಆಗದೇ ಇದ್ದಾಗ ಸಾಂತ್ವನ ಹೇಳಲಿಕ್ಕೆ ಒಬ್ಬರು ಇಲ್ವಲ್ಲ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಪ್ರತಿ ಒಂದು ಸಾರಿಯೂ ದೇವರ ವಾಕ್ಯ ಹೃದಯದ ಒಳಗಡೆ ನನಗೆ ಸಾಂತ್ವನ ಕೊಡ್ತಾ ಇತ್ತು. ಇವತ್ತಿನ ತನಕ ಅನ್ನೋದು ಸಾಂತ್ವನ ಕೊಡ್ತಾ ಇದೆ, ಇನ್ನು ಮುಂದಕ್ಕೂ ಅದು ಕೊಟ್ಟೇ ಕೊಡುತ್ತೆ. ಯಾಕೆ ಅಂದರೆ ಅದು ಸತ್ಯ. ಒಬ್ಬ ವ್ಯಕ್ತಿ ಹೇಗೆ ಜೊತೆಯಲ್ಲಿದ್ದು ಸಾಂತ್ವನ ಹೇಳ್ತಾನೋ, ಸಂತೈಸ್ತಾನೋ, ಅದಕ್ಕಿಂತಲೂ ಹೆಚ್ಚಾಗಿ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ, ನಮ್ಮ ಜೊತೆಯಲ್ಲಿ ಇರುವಾಗ, ಈ ವಾಕ್ಯದ ಜೊತೆ ಜೀವಿಸುವಾಗ ನೀವು ಮನುಷ್ಯರಿಂದ ಸಾಂತ್ವನ ಬಯಸಲ್ಲ. ಯಾಕೆಂದರೆ ಮನುಷ್ಯನ ಎಷ್ಟೇ ಸಾಂತ್ವನ ಹೇಳಿದರೂ ಅವನು ಮನುಷ್ಯ. ಆದರೆ ಇಲ್ಲಿ ವಾಕ್ಯ ಕೊಡುವ ಸಾಂತ್ವನ ಇದೆಯಲ್ವಾ, ವಾಕ್ಯ ಕೊಡುವ ಒಂದು ಸಮಾಧಾನ ಇದೆಯಲ್ವಾ, ಅದು ದೇವರಿಂದ ಬರೋದು, ಅದು ದೇವರು ಕೊಡೋದು. ದೇವರು ಕೊಡೋದು ಶಾಶ್ವತವಾದದ್ದು. ಇನ್ನೊಂದು ಸರಿ ವಾಕ್ಯ ಓದಿ ನೋಡೋಣ. ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ಎಲ್ಲರೂ ಹೇಳಿ ನೋಡೋಣ. ದೇವರ ನುಡಿ ನನಗೆ ಹೊಸ ಚೈತನ್ಯವನ್ನು ತರುತ್ತದೆ. ದೇವರ ವಾಕ್ಯಗಳು ನನ್ನ ಜೀವಿತದಲ್ಲಿ ನವ ಚೈತನ್ಯವನ್ನು ಹೊಸ ಚೈತನ್ಯವನ್ನು ಪವಿತ್ರಾತ್ಮನ ಬಲವನ್ನು ಪ್ರೀತಿಯನ್ನು ಶಾಂತಿಯನ್ನು ತಂದು ಕೊಡುತ್ತದೆ. ಹಾಲೆಲೂಯಾ. ಆಪತ್ತಿನ ಸಮಯದಲ್ಲಿ ದೇವರ ವಾಕ್ಯ ನನ್ನನ್ನು ತಾಯಿಯಂತೆ ಸ್ನೇಹಿತನಂತೆ ಸಂತೈಸುತ್ತದೆ. ಆಪತ್ತಿನ ಸಮಯದಲ್ಲಿ ದುಃಖದ ಸಮಯದಲ್ಲಿ ಕುಸಿದು ಹೋದ ಸಮಯದಲ್ಲಿ ಬೇಸರಗೊಂಡ ಸಮಯದಲ್ಲಿ ಪಾಪದಲ್ಲಿ ಬಿದ್ದು ಹೋದ ಸಮಯದಲ್ಲಿ ದೇವರ ವಾಕ್ಯ ನನ್ನನ್ನು ಸಂತೈಸಿ ಮೇಲಕ್ಕೆತ್ತುತ್ತದೆ. ಹಾಲೆಲೂಯಾ. ನೋಡಿ, ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಯಾವುದೋ ಒಂದು ಕೆಸರು ಗುಂಡಿಗೆ ಬಿದ್ದುಬಿಟ್ರೆ ಯಾರೋ ಬಂದು ನಮ್ಮನ್ನು ಸಂತೈಸಿ ಹೋಗ್ತಾರೆ. ನೋಡ್ಕೊಂಡು ನಡಿಬಾರ್ದಾ, ಅದು ಇದು ಅಂತೆಲ್ಲ ಹೇಳಿ ನಮ್ಮನ್ನು ಸಂತೈಸಿ ಮೇಲಕ್ಕೆ ಎತ್ತಿನೂ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ದಾರಿ ಮೇಲೆ ಹೋಗ್ಬೇಕಾದ್ರೆ ಎಲ್ಲೋ ಕೆಸರಲ್ಲಿ ಬಿದ್ದುಬಿಟ್ವಿ, ನೋಡ್ಕೊಂಡು ನಡಿಬೇಕಲ್ವಾ, ಈ ಥರ ಎಲ್ಲ ನಡಿಬಾರ್ದು ಅಂತ ಹೇಳಿಬಿಟ್ಟು ನಮ್ಮನ್ನು ಸಂತೈಸಿ ಆ ಕೆಸರು ಗುಂಡಿಯಿಂದ ಮೇಲೆ ತಂದು ಬಿಟ್ಟು ಹೋಗ್ತಾರೆ. ಅಷ್ಟೇ ಆಗೋದು. ಆದರೆ ದೇವರ ವಾಕ್ಯ, ಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ, ನೋಡ್ಕೊಂಡು ನಡಿಬಾರ್ದಾ, ಯಾಕೆ ಬಿದ್ದುಬಿಟ್ಟಿಯಪ್ಪ ಅಂತ ಹೇಳಿಬಿಟ್ಟು ಮೇಲೆ ಕೆಪ್ಸಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಹೋಗ್ತಾರೆ. ಅದೇ ಮಾಡಿದ್ದು ದೇವರು ನಮಗೆ. ನಾವು ಪಾಪದ ಕೆಸರಿನಲ್ಲಿ ಬಿದ್ದು ಹೋದಾಗ ನೋಡಿದವರೆಲ್ಲ ಬಿದ್ದುಬಿಟ್ಯಾ, ಕುಡಿದ್ಬಿಟ್ಯಾ, ವಿಚಾರ ಮಾಡಿಬಿಟ್ಯಾ, ಈ ಥರ ಜೀವಿಸಿದ್ಯಾ, ಛೇ ಹೀಗಾಗಬಾರ್ದಾಗಿತ್ತು, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರ ಹತ್ರ ಪ್ರಾರ್ಥಿಸ್ತೀವಿ ಅಂತೆಲ್ಲ ಹೇಳಿ ಸಾಂತ್ವನ ಹೇಳಿ ಹೋಗ್ಬೋದು. ಆದರೆ ನಮ್ಮ ಈ ಪಾಪದ ಹೊಲಸು ಬಟ್ಟೆಯನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ಯಾರೂ ಬಂದಿಲ್ಲ. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ, ಅವರ ಬಟ್ಟೆಯನ್ನು ಬಿಚ್ಚಿ ಅಲ್ಲಿಟ್ಟು, ಸ್ವರ್ಗದಲ್ಲಿ ಇಟ್ಟು, ನಮಗೆ ನಮ್ಮ ಪಾಪದ ಬಟ್ಟೆನ ಅವ್ರು ತಗೊಂಡು ಅಲ್ಲಿ ಬಿಚ್ಚಿಟ್ಟಿದ್ರಲ್ಲ ಬಟ್ಟೆ, ಆ ನೀತಿಯ ಬಟ್ಟೆ, ಆ ಪರಿಶುದ್ಧತ್ವದ ಬಟ್ಟೆ, ಆ ರೈಚಸ್ನೆಸ್, ಆ ಬಟ್ಟೆಯನ್ನು ಈ ಬಟ್ಟೆ ಹಾಕೋ ಇನ್ಮೇಲೆ ಈ ಬಟ್ಟೆದ ಪವರ್ ಏನು ಗೊತ್ತಾ, ಈ ಬಟ್ಟೆ ನಿನ್ನನ್ನು ಕೆಸರಲ್ಲಿ ಬೀಳಿಸಲ್ಲ,
ಒಂದು ವೇಳೆ ನೀನು ನಡ್ಕೊಂಡು ಹೋಗುವಾಗ ಯಾರಾದರೂ ನಿನ್ನ ಮೇಲೆ ಕೆಸರು ಹಾರಿಸಿದ್ರು ಕೂಡ ಈ ಬಟ್ಟೆಯಲ್ಲಿ ಆಟೋಮೆಟಿಕ್ ಆಗಿ ಆ ಕೆಸರನ್ನ ವಾಶ್ ಮಾಡುವ ಸಿಸ್ಟಮ್ ಇದೆ. ನೀನೇನು ಹೆದರ್ಕೋಬೇಡ, ಇದು ಹಾಕ್ಕೊಂಡು ನಡಿ, ನೀನು ಅಲ್ಲಿ ಬರ್ತೀಯ ಸ್ವರ್ಗಕ್ಕೆ ಅಂತ. ಅವ್ರ ಬಟ್ಟೆನ ನನಗೆ ಕೊಟ್ಟರು, ನನ್ನ ಪಾಪದ ಬಟ್ಟೆನ ಅವ್ರು ತೆಗೆದುಕೊಂಡ್ರು. ಪಾಪದ ಬಟ್ಟೆ ಅವ್ರ ಮೇಲೆ ಬಿದ್ದಿದ್ದಕ್ಕೆ ಏಟು ಅವರಿಗೆ. ಏಟು ಯಾರಿಗೆ? ಒಂದು ಕತೆ ಇದೆ, ಅಣ್ಣ ತಮ್ಮ ಇಬ್ಬರದು ಕತೆ. ಅಣ್ಣ ತಮ್ಮ ತುಂಬ ಪ್ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಆದರೆ ತಮ್ಮ ಒಂದು ಕಡೆ ಕೊಲೆ ಮಾಡಿ ಓಡಿ ಬಂದುಬಿಡ್ತಾನೆ. ಅಣ್ಣ ತುಂಬ ಒಳ್ಳೆಯವನು, ಪ್ರಾಮಾಣಿಕವಾಗಿ ಒಳ್ಳೆ ಜೀವನ ಜೀವಿಸ್ತಾ ಇರ್ತಾನೆ. ಆದರೆ ಪೊಲೀಸ್ನವ್ರು ಓಡಿಸ್ಕೊಂಡು ಬರಬೇಕಾದ್ರೆ ಈ ತಮ್ಮ ಅಣ್ಣ ಏನು ಮಾಡ್ತಾನೆ ಅಂದರೆ, ಬಾಯಲ್ಲಿ ನಿನ್ನ ಬಟ್ಟೆ ಆ ಚಾಕು ಎಲ್ಲ ಇಲ್ಲಿ ಕೊಡು ಅಂತ ಹೇಳಿಬಿಟ್ಟು ಈ ಕೊಲೆ ಮಾಡಿದ ಬಟ್ಟೆನ ಅಣ್ಣ ಹಾಕ್ಕೊಂಡು ಆ ಕೈಯಲ್ಲಿ ಚಾಕು ಎಲ್ಲ ಇವನು ಕಿತ್ಕೊಂಡು ಇವನು ನಿಂತ್ಕೊಳ್ತಾನೆ. ಪೊಲೀಸ್ನವ್ರು ಬಂದಾಗ ತಮ್ಮ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾನೆ, ಡೀಸೆಂಟಾಗಿ ಮೊಬೈಲ್ ಫೋನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅಣ್ಣ ಏನು ಮಾಡಿದ್ದಾನೆ, ಚಾಕು ಹಿಡ್ಕೊಂಡು ಮೈ ತುಂಬ ಬ್ಲಡ್ ಹಾಕ್ಕೊಂಡು ಬಟ್ಟೆಯಲ್ಲೆಲ್ಲ ರಕ್ತ. ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗಿದ್ದು ಯಾರನ್ನ ಗೊತ್ತಾ? ಅಣ್ಣನ್ನ. ನಿಜವಾಗ್ಲೂ ಕೊಲೆ ಮಾಡಿದ್ದು ತಮ್ಮ, ಆದರೆ ಹಿಡ್ಕೊಂಡು ಹೋಗಿದ್ದು ಅಣ್ಣನ್ನ. ಕಾರಣ ಏನು ಅಂದರೆ ಬಟ್ಟೆ. ಬಟ್ಟೆ ತುಂಬ ಮುಖ್ಯ. ಯೇಸು ಕ್ರಿಸ್ತರು ಅದನ್ನೇ ಮಾಡಿದ್ದು. ಅವರು ನಮ್ಮ ಜ್ಯೇಷ್ಠ ಸಹೋದರ, ದೊಡ್ಡಣ್ಣ. ಅವ್ರು ಏನು ಮಾಡಿದರು ಗೊತ್ತಾ? ನಮ್ಮನ್ನೆಲ್ಲ ನೋಡುವಾಗ ಎಲ್ಲರ ಮೇಲೂ ಗಲೀಜಿದೆ, ಎಲ್ಲ ಬಟ್ಟೆಗಳ ಮೇಲೂ ಗಲೀಜಿದೆ. ತಂದೆಯಾದ ದೇವರು ಬಂದರೆ ಎಲ್ಲರನ್ನೂ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅದಕ್ಕೆ ದೇವರ ಕೋಪದಿಂದ, ಅಪ್ಪನ ಕೋಪದಿಂದ ನಮ್ಮನ್ನು ಕಾಪಾಡಬೇಕಾಗಿತ್ತು, ಅಣ್ಣ ಆಗಿ ನಮ್ಮನ್ನು ಕಾಪಾಡಬೇಕಾಗಿತ್ತು. ಆದ್ದರಿಂದ ನಮ್ಮ ಜ್ಯೇಷ್ಠ ಸಹೋದರನಾದ ಯೇಸು ಕ್ರಿಸ್ತರು ಏನು ಮಾಡಿದರು ಅಂದರೆ, ಅವರ ನೀತಿ ಎಂಬ ನಿಲುವಂಗಿಯನ್ನು, ಈ ಬಟ್ಟೆ ನೀವು ಹಾಕ್ಕೊಳ್ಳಿ, ಇದು ಸ್ವರ್ಗದ ಬಟ್ಟೆ, ಇಲ್ಲಿ ಮಾಡಿಸಿದ ಬಟ್ಟೆ ಅಲ್ಲ, ಇದಕ್ಕೆ ಸ್ವರ್ಗದ ಕ್ವಾಲಿಟಿ ಇದೆ, ಇದಕ್ಕೆ ಲೋಕಲ್ ಕ್ವಾಲಿಟಿ ಅಲ್ಲ, ಇದು ಹಾಳಾಗೋದು ಇಲ್ಲ, ಹಾಳು ಮಾಡಲಿಕ್ಕೆ ಆಗೋದು ಇಲ್ಲ. ಆದ್ದರಿಂದ ನನ್ನ ಬಟ್ಟೆ ನೀನು ಹಾಕೋ, ನಿನ್ನ ಈ ಲೋಕದ ಬಟ್ಟೆ, ಈ ಪಾಪದ ಬಟ್ಟೆ ನನಗೆ ಕೊಡು ಅಂತ ಹೇಳಿಬಿಟ್ಟು ನಮ್ಮ ಪಾಪಗಳನ್ನೆಲ್ಲ ಅವರು ತಮ್ಮ ಮೇಲೆ ತೆಗೆದುಕೊಂಡು ಅವರ ಮೇಲಿದ್ದ ಆ ಪರಿಶುದ್ಧತ್ವದ ನೀತಿ ಎಂಬ ನಿಲುವಂಗಿಯನ್ನು ನಮಗೆ ಅವರು ಕೊಟ್ಟರು. ಇದು ನಮ್ಮನ್ನು ಕೊಟ್ಟಿದ್ದರಿಂದ ನಾವು ಅದನ್ನು ಹಾಕೊಂಡ್ವಿ. ದೇವರ ಕೋಪಕ್ಕೆ ನಾವು ಒಳಗಾಗಲಿಲ್ಲ. ಅಂಗಿ ಯಾರು ತೊಟ್ಕೊಂಡ್ರು ಅವರು ಒಳಗಾದರು. ಅಂಗಿ ಯಾರ ಮೇಲಿತ್ತು? ನನ್ನ ಪಾಪದ ಅಂಗಿ ಯೇಸುವಿನ ಮೇಲಿತ್ತು. ಯೇಸುವಿನ ಹಿಡ್ಕೊಂಡು ಹೋದರು, ಯೇಸುವಿನ ಶಿಲುಬೆಗೆ ಹಾಕಿದರು, ಯೇಸುವನ್ನು ದೇವರು ದಂಡಿಸಿದರು. ನನಗೆ ಸಿಗಬೇಕಾದ ದಂಡನೆ ಯೇಸು ನನ್ನ ಬದಲಿಗೆ, ನನ್ನ ಪರವಾಗಿ ಅನುಭವಿಸಿದರು ಆ ಶಿಲುಬೆಯ ಮೇಲೆ. ನನ್ನ ದೊಡ್ಡ ಅಣ್ಣನಾಗಿ, ಮೈ ಎಲ್ಡರ್ ಬ್ರದರ್, ನಮ್ಮೆಲ್ಲರ ಎಲ್ಡರ್ ಬ್ರದರ್ ಆಗಿ ಈ ಕೆಲಸವನ್ನು ಯೇಸು ಕ್ರಿಸ್ತರು ಮಾಡಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಮಾತ್ರ ಆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಈ ರೀತಿಯಲ್ಲಿ ದೇವರು ನಮ್ಮನ್ನು ಸಂತೈಸ್ತಾನೆ ಇದ್ದಾರೆ ಪ್ರತಿದಿನ. ಮಗನೇ, ನಾನು ನಿನ್ನನ್ನು ಬರೀ ಸಾಂತ್ವನ ಹೇಳಿ ಹೋಗುವಂಥ ದೇವರಲ್ಲ, ನಿನ್ನ ಸಮಸ್ಯೆ ಪರಿಹಾರ ಮಾಡಿ ಹೋಗೋ ದೇವರು. ಅವರು ಸಾಂತ್ವನ ಹೇಳಿ ಹೋಗಲಿಲ್ಲ. ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದುವರೆಗೂ ಜನ್ಮ ಕೊಟ್ಟ ಅಪ್ಪ ಅಮ್ಮಂದರಿಗೆ ಈ ರೀತಿ ಒಂದು ಪರಿಹಾರ ಮಾಡಲಿಕ್ಕೆ ಆಗಿದೆಯಾ? ಎಷ್ಟೋ ಕುಟುಂಬದಲ್ಲಿ ಅಪ್ಪ ಅಮ್ಮಂದಿರಿದ್ದಾರೆ, ಒಳ್ಳೆ ಅಪ್ಪ ಅಮ್ಮಂದಿರಿದ್ದಾರೆ, ಮಕ್ಕಳು ಕಷ್ಟ ಅಂತ ಹೇಳಿದಾಗ ಸಾಂತ್ವನ ಹೇಳಿದ್ದಾರೆ, ಆದರೆ ಸಾಂತ್ವನ ಸಿಗ್ತಾ ಇಲ್ಲ. ಆದರೆ ವಾಕ್ಯದ ಶಕ್ತಿ ಏನು ಗೊತ್ತಾ? ಈ ಶುಭ ಸಂದೇಶವನ್ನು ಓದುವಾಗ, ಪವಿತ್ರ ಬೈಬಲ್ ಪುಸ್ತಕವನ್ನು ಓದುವಾಗ, ದೇವರು ನನ್ನ ಹತ್ತಿರ ಇದ್ದು ನನ್ನನ್ನು ಸಂತೈಸಿದ ಅನುಭವ ನನಗೆ ಸಿಗುತ್ತೆ. ಮಾತ್ರ ಅಲ್ಲ, ನನ್ನ ಆ ದುಃಖದಿಂದ ನನಗೆ ಹೊರಗೆ ಬರಲಿಕ್ಕಾಗುತ್ತೆ, ನನ್ನ ನೋವಿನಿಂದ ಹೊರಗೆ ಬರಲಿಕ್ಕಾಗುತ್ತೆ, ನನ್ನ ಪಾಪದ ದುರವಸ್ಥೆಯಿಂದ ನನಗೆ ಹೊರಗೆ ಬರಲಿಕ್ಕಾಗುತ್ತೆ. ಯಾವಾಗ? ದೇವರ ವಾಕ್ಯ ನನ್ನನ್ನು ಸಂತೈಸುವಾಗ. ಈ ಧ್ಯಾನಕೂಟದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ವಾಕ್ಯದ ಮುಖಾಂತರ ನನ್ನನ್ನು ನಿಮ್ಮನ್ನು ಸಂತೈಸ್ತಾ ಇದ್ದಾರೆ. ಹೆದರಬೇಡ ಮಗನೇ, ಹೆದರಬೇಡ ಮಗಳೇ, ನಿನ್ನ ಪಾಪ ನಾನು ತಗೊಂಡಿದ್ದೀನಿ, ನಿನ್ನ ಪಾಪಕ್ಕೋಸ್ಕರ ನಾನು ಬಲಿಯಾಗಿದ್ದೀನಿ, ನಾನು ಪರಿಹಾರ ಮಾಡಿದ್ದೀನಿ, ನಿನಗೆ ಹೊಸ ಅಂಗಿ ಕೊಟ್ಟಿದ್ದೀನಿ. ನಿನಗೇನು ಕೊಟ್ಟಿದ್ದೀನಿ? ಹೊಸ ಅಂಗಿ ಕೊಟ್ಟಿದ್ದೀನಿ. ಯೇಸು ಕ್ರಿಸ್ತರು ನಿಮಗೆ ಹೊಸ ಅಂಗಿ ಕೊಟ್ಟ ಮೇಲೆ ನಮಗಿನ್ನು ಯಾವ ಅಂಗಿ ಹಾಕ್ಕೊಂಡ್ರೇನು? ಈ ಅಂಗಿ ಸಿಗೋದಕ್ಕಿಂತ ಮೊದಲು
ನಾನು ನನ್ನ ಅಂಗಿ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ದೆ. ಇದು ಯಾವ ಕಂಪ್ನಿದು, ಇದು ಯಾವ ಕ್ವಾಲಿಟಿದು, ಇದು ಸರಿಯಾಗಿ ಇಸ್ತ್ರಿ ಆಗಿದೆಯಾ, ಇಸ್ತ್ರಿ ಆಗಿಲ್ವಾ, ಇದು ನೋಡ್ಲಿಕ್ಕೆ ಚೆನ್ನಾಗಿದೆಯಾ, ಇದು ಮ್ಯಾಚ್ ಆಗುತ್ತಾ, ಪ್ಯಾಂಟ್ಗೂ ಶರ್ಟ್ಗೂ ಮ್ಯಾಚ್ ಆಗುತ್ತಾ, ಎಲ್ಲ ಭಾಳ ಕಾಳಜಿ. ಯಾವಾಗ ನೀತಿ ಎಂಬ ನಿಲುವಂಗಿ ಯೇಸು ಕ್ರಿಸ್ತರು ಫ್ರೀಯಾಗಿ ತೊಡಿಸಿದ್ರು, ಆ ಹೊಸ ಸ್ವರ್ಗದ ಅಂಗಿ ಸಿಕ್ತೋ, ಈ ಲೋಕದ ಲೋಕಲ್ ಅಂಗಿಗಳು, ಮನುಷ್ಯ ಮಾಡಿಟ್ಟಿರುವ ಬ್ರ್ಯಾಂಡೆಡ್ ಅಂಗಿಗಳೆಲ್ಲ ಚೀಪಾದ ಅಂಗಿ ಆಗೋಯ್ತು, ಬೆಲೆನೇ ಇಲ್ಲ. ಹಾಗಂತ ಹೇಳಿಬಿಟ್ಟು ಬಟ್ಟೆ ಹಾಕೋದು ಬೇಡ ಅಂತಲ್ಲ ನಾನು ಹೇಳ್ತಾ ಇರೋದು. ನಾವು ಅದಕ್ಕೆ ಮಹತ್ವ ಕೊಟ್ಟು ಬದುಕೋದಿಲ್ಲ. ಇವತ್ತು ಕೆಲವರು ಮಹತ್ವ ಕೊಡೋದು ಯಾವುದಕ್ಕೆ? ಹೊರಗಿನ ಶೃಂಗಾರಕ್ಕೆ. ಯಾಕೆಂದರೆ ಅವರು ಒಳಗಡೆ ಇನ್ನೂ ಶೃಂಗಾರ ಬಂದಿಲ್ಲ. ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಶೃಂಗಾರ ಕೊಟ್ಟರೆ, ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಬ್ಯೂಟಿ ಕೊಟ್ಟರೆ, ನೀವು ಹೊರಗಡೆ ಬ್ಯೂಟಿಗೆ, ಹೊರಗಡೆ ಶೃಂಗಾರಕ್ಕೆ ನೀನು ಮಹತ್ವ ಕೊಡಲ್ಲ. ಕೊಡಬೇಡ ಅಂತ ನಾನು ಹೇಳಲ್ಲ, ಕೊಡೋಕ್ಕಾಗಲ್ಲ ನಿನಗೆ. ಒಳಗಡೆ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನಿನಗೆ ಅರ್ಥ ಆಗದೆ ಇದ್ದರೆ, ನಿನಗೆ ಎಷ್ಟು ಕನ್ನಡಿ ಮುಂದೆ ನಿಂತ್ಕೊಂಡ್ರು, ಎಷ್ಟು ಮೇಕಪ್ ಮಾಡಿದ್ರು, ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ರು, ಎಷ್ಟು ಹೊಸ ಬಟ್ಟೆ ಹಾಕ್ಕೊಂಡ್ರು, ಏನೆಲ್ಲ ತೊಟ್ಕೊಂಡ್ರು, ನಿನಗೆ ನೆಮ್ಮದಿ ಆಗಲ್ಲ, ತೃಪ್ತಿ ಸಿಗೋದಿಲ್ಲ. ಆ ತೃಪ್ತಿ ಇಲ್ಲದೆ ಇರೋದ್ರಿಂದನೇ ಕೆಲವ್ರ ಮನೆಯಲ್ಲೇ ಗಾಡ್ರೇಜ್ ಎಲ್ಲ ಬಟ್ಟೆ ತುಂಬಿ 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 ಗಾಡ್ರೇಜ್ ಇಡೋಕ್ಕೂ ಜಾಗ ಇಲ್ಲ. ಅವಾಗ ಮನೆ ಹೊಡಿಲೇಬೇಕು, ದೊಡ್ಡ ಮನೆ ಕಟ್ಟಲೇಬೇಕು. ಕರೆಕ್ಟಾಗಿ ಹೇಳ್ತಾ ಇರೋದು ಇಲ್ವಾ? ಇವತ್ತು ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಾರಣ ಏನು ಅಂದರೆ ವಾಕ್ಯ ಇಲ್ಲ. ಏನಿಲ್ಲ? ವಾಕ್ಯ ಹಿಡ್ಕೊಳ್ಳಿ. ನೀವು ಇದನ್ನು ಹಿಡ್ಕೊಂಡ್ರೆ ಇದು ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಮ್ಯಾಗ್ನೆಟ್ ಥರ ಇದು. ಕಬ್ಬಣ ಹೀಗೆ ಮ್ಯಾಗ್ನೆಟ್ ಹತ್ರ ಹೋದರೆ, ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತ, ಅಯಸ್ಕಾಂತ ಗೊತ್ತಲ್ವಾ? ಹಾಂ, ನಾವು ಕಬ್ಬಣ ತುಕ್ಕಿಡ್ದವರು ಕಬ್ಬಣ. ಈ ಕಬ್ಬಣ ಅಯಸ್ಕಾಂತದ ಹತ್ರ ಹೋದರೆ ಏನಾಗುತ್ತೆ? ಕಬ್ಬಣ ಅಯಸ್ಕಾಂತನ ಹೇಳ್ಕೊಳ್ಳುತ್ತಾ, ಅಯಸ್ಕಾಂತ ಕಬ್ಬಣನೇ ಹೇಳ್ಕೊಳ್ಳುತ್ತಾ? ಎಳ್ಕೊಳ್ಳೋ ಶಕ್ತಿ ಯಾವುದಕ್ಕಿರೋದು? ಅಯಸ್ಕಾಂತಕ್ಕೆ. ಈ ದೇವರ ವಾಕ್ಯ ಮ್ಯಾಗ್ನೆಟ್ ಥರ. ದಿಸ್ ವರ್ಡ್ ಆಫ್ ಗಾಡ್ ಈಸ್ ಸ್ಪಿರಿಚುವಲ್ ಮ್ಯಾಗ್ನೆಟ್. ಇದು ಏನು ಮಾಡುತ್ತೆ ಅಂದರೆ, ಇದು ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ, ನಿಮ್ಮನ್ನ ಎಳ್ಕೊಬಿಡುತ್ತೆ. ಹತ್ರ ಹೋದರೆ ಸಾಕು, ಅದು ನಿಮ್ಮನ್ನು ಹೀಗೆ ಎಳ್ಕೊಬಿಡುತ್ತೆ. ಎಳ್ಕೊಂಡಾದ್ಮೇಲೆ ಕಬ್ಬಣದ ಥರ ಇರುವ ನನಗೆ ಮ್ಯಾಗ್ನೆಟಿಕ್ ಪವರ್ ಬರುತ್ತೆ. ಯೇಸು, ಈ ವಾಕ್ಯ ಅಂದರೆ ಯೇಸು, ಇದರಲ್ಲಿರ್ತಕ್ಕಂಥ ಆ ಪರಿಶುದ್ಧಾತ್ಮ ಶಕ್ತಿ ನೀನು ವಾಕ್ಯದ ಹತ್ರ ಹೋಗುವಾಗ ಅದು ನಿನ್ನ ಎಳ್ಕೊಳ್ಳುತ್ತೆ. ಎಳ್ಕೊಂಡು ಅದಕ್ಕೆ ಕನೆಕ್ಟ್ ಆಗಿರ್ತೀಯ. ಅದಕ್ಕೆ ನೀನು ಎಷ್ಟು ಕನೆಕ್ಟ್ ಆಗಿರ್ತೀಯೋ ಆಮೇಲೆ ನೀನೇ ಮ್ಯಾಗ್ನೆಟ್ ಆಗ್ತೀಯ. ಯು ವಿಲ್ ಬಿಕಮ್ ಸ್ಪಿರಿಚುವಲ್ ಮ್ಯಾಗ್ನೆಟ್. The more you are connected with the true magnet, Jesus Christ, ನೀನು ಎಷ್ಟು ಸಮಯ ಆ ನಿಜವಾದ ಮ್ಯಾಗ್ನೆಟ್ ಆದ ಯೇಸು ಕ್ರಿಸ್ತನಿಗೆ ಕನೆಕ್ಟೆಡ್ ಆಗಿರ್ತೀಯೋ, ಕಬ್ಬಿಣ ಆದ ನೀನು, your property will gradually change into magnet. ನಿನ್ನ ಒಂದು ಸ್ವಭಾವ ಏನಾಗುತ್ತೆ? ಮ್ಯಾಗ್ನೆಟ್ ಆಗುತ್ತೆ. ನೀನು ಕೂಡ ಆಕರ್ಷಣೆ ಮಾಡೋ ಒಂದು ವ್ಯಕ್ತಿ ಆಗ್ತೀಯ. ಯಾವ ಕಡೆಗೆ ಆಕರ್ಷಣೆ ಮಾಡ್ತೀಯಾ? ಯೇಸು ನಮ್ಮೆಲ್ಲರನ್ನು ಯಾವ ಕಡೆಗೆ ಆಕರ್ಷಣೆ ಮಾಡಿದ್ರು? ಅವ್ರ ಕಡೆಗೆ ಆಕರ್ಷಣೆ ಮಾಡಿದ್ರ? ದೇವರ ಕಡೆಗೆ, ತಂದೆ ದೇವರ ಕಡೆಗೆ ಆಕರ್ಷಣೆ ಮಾಡಿದ್ರ? ಯೇಸು ಕ್ರಿಸ್ತರ ಮುಖಾಂತರ ಇವತ್ತು ನಮಗೆ ಯಾರು ಸಿಕ್ಕಿದ್ದಾರೆ? ಯಾರು ಸಿಕ್ಕಿದ್ದಾರೆ ಜೋನ? ಅಪ್ಪ, ಡ್ಯಾಡಿ ಸಿಕ್ಕಿದ್ದಾರೆ. ಪಾಪ ಅಲ್ಲಿ ಕೆಲವರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಬಿಡಿ, ಅರ್ಥ ಆಗಲಿ, ಬೇಗ ಅರ್ಥ ಆಗಲಿ. ನಿಮಗೂ ಅರ್ಥ ಆಗಬೇಕು. ಯಾಕೆ? ನೀವು ಈ ಸಂತೋಷದಲ್ಲಿ ಭಾಗಿಯಾಗಬೇಕು. ನಾವು ಅನುಭವಿಸುತ್ತಿರುವ ಈ ಸ್ವರ್ಗೀಯ ಸಂತೋಷದಲ್ಲಿ ನೀವು ಭಾಗಿಯಾಗಬೇಕು. ನಮಗೆ ಊಟದ ಸಂತೋಷ ಬೇಡ, ಬಟ್ಟೆ ಸಂತೋಷ ಬೇಡ, ಕೋಟಿ ಸಂತೋಷ ಬೇಡ, ಯಾವ ಸಂತೋಷನೂ ಬೇಡ. ಅದು ಯಾವುದು ಇವತ್ತಿನ ತನಕ ಸಂತೋಷ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾಕೆಂದರೆ ನೋಡಿಬಿಟ್ಬಿಟ್ಟಿದ್ದೀವಿ, ಅದರಲ್ಲಿ ಯಾವುದ್ರಲ್ಲಿ ಏನು ಸಿಕ್ಕಿಲ್ಲ. ಸಿಕ್ಕಿದ್ದೆಲ್ಲ ನೆಮ್ಮದಿ ಹಾಳಾಯ್ತು ಅಷ್ಟೇ. ಆದರೆ ಯಾವಾಗ ಈ ಮ್ಯಾಗ್ನೆಟ್ಗೆ ಕನೆಕ್ಟ್ ಆದವೋ, ಯೇಸುಗೆ ಕನೆಕ್ಟ್ ಆದವೋ, ಅಪ್ಪ ಸಿಕ್ಕಿದ್ರು. ನಮ್ಮ ಸಿಗಬೇಕಾದ ನಿಜವಾದ ಅಪ್ಪ ಸಿಕ್ಕಿಬಿಟ್ರು. ಅಪ್ಪ ಸಿಕ್ಕಿದಾಗ ಆದ ಸಂತೋಷಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಯೇಸು ನಮ್ಮನ್ನು ಅಪ್ಪನ ಕಡೆಗೆ ತಿರುಗಿಸಿದರು. ಎಲ್ಲಿಗೆ ತಿರುಗಿಸಿದ್ರು?
ಅಪ್ಪನ ಕಡೆಗೆ, ಪರಲೋಕದ ಕಡೆಗೆ, ಸ್ವರ್ಗೀಯ ತಂದೆ ಕಡೆಗೆ, ನಮ್ಮ ನಿಜವಾದ ಅಪ್ಪನ ಕಡೆಗೆ ತಿರುಗುವ ಹಾಗೆ ಮಾಡಿದರು. ಈಗ ನಿಮ್ಮ ಒಳಗಡೆ ನಿಜವಾದ ಮ್ಯಾಗ್ನೆಟ್ ಪವರ್ ಬಂದರೆ, ನಿಜವಾದ ಜೀಸಸ್ ಪವರ್ ನಿನ್ನ ಮುಖಾಂತರ ಬರುವಾಗ ನೀನೇನು ಮಾಡ್ತೀಯ ಗೊತ್ತಾ? ನಿನ್ನ ಜೀವಿತದ ಮುಖಾಂತರ ನೀನು ಕೂಡ ಅನೇಕರನ್ನ ಏಸಪ್ಪನ ಕಡೆಗೆ ತಿರುಗಿಸ್ತೀಯ. ಯಾರ ಕಡೆಗೆ? ಏಸಪ್ಪನ ಕಡೆಗೆ, ಏಸು ಕಡೆಗೆ, ಏಸು ಕ್ರಿಸ್ತನ ಮುಖಾಂತರವಾಗಿ ಪರಲೋಕದಲ್ಲಿರೋ ಸ್ವರ್ಗೀಯ ತಂದೆಯಾದ ದೇವರ ಕಡೆಗೆ ತಿರುಗಿಸುವ ಒಂದು ಮ್ಯಾಗ್ನೆಟ್ ನೀವೊಬ್ಬೊಬ್ಬರು ಆಗ್ತೀರಿ. ಆಮೇನಂತ ಹೇಳಿ ನೋಡೋಣ ಸುಮ್ಮನೆ. ಆಮೇನಂದ್ರೆ ಏನು? ಯೇಸುವೆ ಸ್ತೋತ್ರ ಅಲ್ಲ, ಆಮೇನಂದ್ರೆ ಹಾಗೆಯೇ ಆಗಲಿ ಅಂತ. ಮ್ಯಾಗ್ನೆಟ್ ಆಗ್ತೀರಾ? ಆಗಬೇಕಾ? ಹೇಳಿ ನೋಡೋಣ, ಆಮೇನ್. ಇನ್ಯಾವುದಾದ್ರೂ ನಿಮಗೆ ಸಂಬಂಧಪಟ್ಟಿದ್ದು ಬಂದರೆ ನೀವು ತಕ್ಷಣ ಏನು ಹೇಳಬೇಕು? ನಿಧಾನ ಹೇಳಬೇಕಾ, ಜೋರಾಗಿ ಹೇಳಬೇಕಾ? ಆಸೆ ಪಟ್ಟು ಹೇಳಬೇಕು, ಇದು ನನಗೇ ಆಗಲಿ. ಅದರ ಅರ್ಥ ಏನು? ಆಮೇನ್. ಆಮೇನ್ ಅಂದ್ರೇನು? ಆಮೇನ್ ಅಂದ್ರೇನು? ದೇವರು ನಿಮ್ಮೆಲ್ಲರನ್ನು ಆರಿಸ್ಕೊಳ್ತಾರೆ ಅವರು ಸೇವೆ ಮಾಡಲಿಕ್ಕೆ ಅಂತ ಕೇಳಿಸ್ಕೊಂಡಾಗ ನೀವು ತಕ್ಷಣ ಏನು ಹೇಳಿಬಿಡ್ಬೇಕು? ಮಾತೆ ಮರಿಯಮ್ಮನವ್ರು ಎಲ್ಲೋ ಒಂದು ಸರಿ ಆಮೇಲೆ ಹೇಳಿಬಿಟ್ರು. ಅವ್ರು ಹೇಳಿದ ಆಮೇಲೆ ಫಸ್ಟು ಸ್ವರ್ಗದಲ್ಲಿ ಸ್ವೀಕಾರ ಆಯಿತು, ಅದಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ತು. ದೇವರು ಯೆಶಾಯ ಪ್ರವಾದಿ ಮುಖಾಂತರ ಹೇಳಿದ ಮಾತು, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾರೆ ಅಂತ. ಒಂದು ಕನ್ಯೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ. ಮದರ್ ಮೇರಿ ಎಲ್ಲೋ ಆಮೇಲೆ ಹೇಳಿರ್ಬೇಕು ಫಸ್ಟಿಗೇನೆ, ಆಮೇನ್ ಅಂತ. ಫಸ್ಟ್ ಹೇಳಿದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕಲ್ವಾ? ಅದಕ್ಕೆ ದೇವರು ನೀನು ಫಸ್ಟ್ ಆಮೇಲೆ ಹೇಳಿದೆಯಲ್ವಾ, ಹಾಗೆ ಆಗಲಿ ಅಂತ ತಗೋ ಅಂತ ಕೊಟ್ಟರು. ನಾನು ಹೇಳ್ತಾ ಇರೋದು ಅದು. ಇದನ್ನು ಯಾವುದೋ ಒಂದು ಡಾಕ್ಟ್ರಿನ್ ನಿಮ್ಮ ಬೋಧನೆಯಲ್ಲಿ ಇದನ್ನು ಹೇಳಿದಿರಲ್ಲ, ನೀವು ಇದನ್ನು ಕಲಿಸಿದಿರಲ್ಲ ಅಂತ ಯಾರು ವಿಮರ್ಶಕರು ಯೂಟ್ಯೂಬಲ್ಲಿ ನೋಡೋರು ನಾಳೆ ಕ್ವಶನ್ ತೊಗೊಂಡು ಬರಬೇಡಿ, ಆನ್ಸರ್ ಈಗಲೇ ಹೇಳಿಬಿಡ್ತೀನಿ. ಆದ್ದರಿಂದ ನೀವು ಏನು ಮಾಡಬೇಕೀಗ? ಆಮೇನಂತ ಲಾಸ್ಟಿಗೆ ಹೇಳಬೇಕಾ, ಫಸ್ಟಿಗೆ ಹೇಳಬೇಕಾ? ಆಮೇನಂತ ಫಸ್ಟ್ ಹೇಳಿಬಿಡ್ಬೇಕು. ಕೇಳಿಸ್ಕೊಂಡು ತಕ್ಷಣ ಇದು ನನ್ನ ಜೀವನದಲ್ಲಿ ಆಗಬೇಕಂದ್ರೆ ಆಮೇನಂತ ಹೇಳಿಬಿಡಿ. ಸ್ಟಾರ್ಟ್ ಮಾಡೋಣ, ಹೀಗೆ ಸ್ಟಾರ್ಟ್ ಮಾಡೋದು. ಏನು ಮಾಡೋದು ಅಲ್ವಾ? ನಾವು ಒಂದು ರೀತಿ ಕ್ಯಾಂಡ್ಲ್ ಭಕ್ತರಾಗಿ ಬದುಕ್ತಾ ಇದ್ದೀವಲ್ವಾ. ಸೊ ಆದ್ದರಿಂದ ಬೈಬಲ್ ಭಕ್ತರಾಗಬೇಕಾದ್ರೆ ಸ್ವಲ್ಪ ಕಷ್ಟ. ಇದೆಲ್ಲ ನಿಮಗೆ ಹೇಳ್ಕೊಟ್ಟು ಮಾಡಿಸ್ಬೇಕಾಗತ್ತೆ. ಹೇಳ್ಕೊಟ್ಟು ಮಾಡ್ಸೋಕ್ಕೆ ನಮಗೆ ತುಂಬ ಕಷ್ಟ. ಹೇಳ್ಕೊಟ್ಟು ಕಾಲಿಗೆ ಬೀಳಿಸೋದು, ಹೇಳ್ಕೊಟ್ಟು ಆಮೇಲೆ ಹೇಳ್ಸೋದು, ಹೇಳ್ಕೊಟ್ಟು ಚಪ್ಪಾಳೆ ಹೊಡಿಸೋದು, ಹೇಳ್ಕೊಟ್ಟು ಕ್ಷಮೆ ಕೊಡಿಸೋದು, ಇದೆಲ್ಲ ತುಂಬ ಕಷ್ಟ. ಯಾಕಂದರೆ ಇದರಿಂದ ಅಷ್ಟು ಲಾಭ ಏನಿಲ್ಲ. ಆದರೂ ನಮಗೆ ಅರ್ಥ ಆಗಬೇಕಲ್ಲ, ಇನ್ನೇನು ಮಾಡೋದು? ಕಲಿಬೇಕಲ್ವಾ? ಏನಾದರೂ ಕಲಿತಾ ಇದ್ದೀರಾ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಹೋಗ್ತಾ ಇದೆಯಾ ಒಳಗಡೆ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮಲ್ಲಿ ಏನು ತಂದುಕೊಡುತ್ತೆ? ಸಾಂತ್ವನವನ್ನು ತಂದುಕೊಡುತ್ತೆ. ಏನು ತಂದುಕೊಡುತ್ತೆ? ಇನ್ನು ನಿಮಗೇನಾದರೂ ತುಂಬ ಬೇಜಾರಾದಾಗ, ತುಂಬ ಬೇಜಾರಾದಾಗ, ಸತ್ತೋಗೋಣ ಅಂತ ಆಲೋಚನೆ ಬಂದಾಗ, ಅಥವಾ ಏನೋ ಒಂದು ತಪ್ಪು ಮಾಡೋಣ, ಇಲ್ಲ ಮಾಟ ಮಂತ್ರಕ್ಕೆ ಹೋಗೋಣ ಅಂತ ಆಲೋಚನೆ ಬಂದಾಗ, ಅದೆಲ್ಲ ಪಕ್ಕ ಪಿಶಾಚಿದ ಕೆಲಸ ಆಯಿತಾ? ಕ್ರೈಸ್ತರಾದ ನೀವು ಯಾರು ಈ ಮಾಟ ಮಂತ್ರಕ್ಕೆ ಹೋಗ್ತಾ ಇಲ್ಲ ತಾನೇ? ಯಾರಾದರೂ ಹೋಗ್ತೀರಾ? ಅಲ್ಲಿ ಇಲ್ಲಿ ಮಂತ್ರಿಸಿದ ತಗಡು, ದಾರ, ಲಿಂಬೆಹಣ್ಣು, ಅದು ಇದು ಕಟ್ಟೋದು, ಇಟ್ಕೊಳ್ಳೋದು, ಕೇಳೋದು, ಕಣಿ ಕೇಳೋದು, ಶಾಸ್ತ್ರ ಕೇಳೋದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಈ ಬೈಬಲ್ ಒಳಗಡೆ ನಮಗೆಲ್ಲದಕ್ಕೂ ಉತ್ತರ ಇದೆ, ಪರಿಹಾರ ಇದೆ. ಇದನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋದರೆ ನಾಶನೇ ಗತಿ ಆಯಿತಾ? ಮತ್ತು ಮೇಲೆ ಹೇಳೋದು ಕಷ್ಟ, ಫ್ಲ್ಯಾಟೇ ಮಲ್ಕೊಬಿಡ್ಬೇಕಾಗತ್ತೆ ಪರ್ಮನೆಂಟಾಗಿ. ಆಮೇಲೆ ನೀವು ಏಳಂಗಣಿಗೆ ಹೋದರೂ ವರ್ಕೌಟ್ ಆಗಲ್ಲ, ಡೋರ್ನಳ್ಳಿಗೆ ಹೋದರೂ ವರ್ಕೌಟ್ ಆಗೋದಿಲ್ಲ, ಹರಿಹರ ಹೋದರೂ ವರ್ಕೌಟ್ ಆಗೋದಿಲ್ಲ, ಪರಲೋಕಕ್ಕೆ ಏರಿ ಹೋದರೂ ಅಲ್ಲೂ ವರ್ಕೌಟ್ ಆಗಿ ಅಲ್ಲಿಂದ ತಳ್ಳಿಬಿಡ್ತಾರೆ ದೇವದೂತರು. ಎಲ್ಲೂ ಹೋದರೂ ಉದ್ಧಾರ ಆಗಲ್ಲ ಆಮೇಲೆ. ಅದರಿಂದ ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ನಿಜವಾದ ಏಕದೇವರು, ಸತ್ಯದೇವರು, ಜೀವಂತ ದೇವರು, ಕರುಣೆ ಉಳ್ಳ ದೇವರು, ರಕ್ಷಕನಾದ ದೇವರು ಯೇಸು ಕ್ರಿಸ್ತರೊಬ್ಬರೇ. ಅವ್ರನ್ನ ಬಿಟ್ಟು ಎಲ್ಲಾದರೂ ನೀವು ಹೋದರೆ ನಿಮಗೆ ನಷ್ಟ, ದೇವರಿಗೇನು ನಷ್ಟ ಇಲ್ಲ. ಅದರಿಂದ ಅವ್ರನ್ನ ಬಿಟ್ಟು ಎಲ್ಲಾದರೂ ಯಾರಾದರೂ ಹೋದವರಿದ್ದರೆ ಇವತ್ತೇ ವಾಪಸ್ ಬಂದುಬೇಡಿ, ಇನ್ನು ಹೋಗಬೇಡಿ, ಆಯಿತಾ? ಇದುವರೆಗೆ ಯಾರಾದರೂ ಹೋದವರಿದ್ದರೆ ಇನ್ನು ಮುಂದೆ ಏನು ಮಾಡಬೇಡಿ, ಹೋಗಬೇಡಿ. ಯಾಕೆ ಅಂದರೆ
ಅದಕ್ಕೆ ನಾನು ಹೇಳ್ತಾ ಬಂದಿದ್ದು, ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಬಂದು ಸಾಯಬೇಕು ಅಂತ ಆಲೋಚನೆ ಬಂದಾಗ, ಗಂಡನ್ನು ಬಿಟ್ಬಿಡೋಣ, ಹೆಂಡ್ತಿನ ಬಿಟ್ಬಿಡೋಣ ಅಂತ ಆಲೋಚನೆ ಬಂದಾಗ, ಅಥವಾ ಏನಾದರೂ ಕುಡಿಯೋಣ, ಏನಾದರೂ ವ್ಯಭಿಚಾರದ ಆಸಕ್ತಿ, ಯಾವುದಾದ್ರೂ ಕೆಟ್ಟ ಆಸಕ್ತಿ ಬಂದಾಗ, ಒಂದೇ ಒಂದು ಕೆಲಸ ಮಾಡಿ, ಈ ಬೈಬಲ್ ತಗೊಳ್ಳಿ, ಓಪನ್ ಮಾಡಿ, ಏನು ಸಿಗುತ್ತೋ, ಯಾವ ಪೇಜ್ ಸಿಗುತ್ತೋ ಒಂದು ಅಧ್ಯಾಯ ಪೂರ್ತಿ ಓದಿ, ಅದ್ರ ಹಿಂದಿರುವ ಅಧ್ಯಾಯ ಮುಂದಿರುವ ಅಧ್ಯಾಯ ಓದಿ, ಅಷ್ಟೇ ಮಾಡಿ ಸಾಕು. ಆಗ ನಿಮಗೊಂದು ಸಾಂತ್ವನ ಸಿಗುತ್ತೆ. ಈ ಪುಸ್ತಕ ಪೂರ್ತಿ ಸಾಂತ್ವನದ ಪುಸ್ತಕ ಇದು. ಇದರಲ್ಲಿ ಎಲ್ಲಿ ನೋಡಿದ್ರೂ ಸಿಗೋದು ಒಂದೇ, ಯೇಸುನೇ ಸಿಗೋದು. ಆದಿಕಾಂಡದ ಫಸ್ಟ್ ಪೇಜಲ್ಲಿ ನೋಡಿದ್ರು ಯೇಸು ಸಿಗ್ತಾರೆ, ಪ್ರಕಟಣಾ ಪುಸ್ತಕದ ಕೊನೆ ಪೇಜಲ್ಲಿ ನೋಡಿದ್ರು ಯೇಸುನೇ ಸಿಗ್ತಾರೆ. ಇನ್ ದ ಬಿಗಿನಿಂಗ್ ಗಾಡ್, ಇನ್ ದ ಎಂಡ್ ಗಾಡ್. ಫಾರ್ ಗಾಡ್ ದೇರ್ ಈಸ್ ನೋ ಬಿಗಿನಿಂಗ್, ನೋ ಎಂಡ್. ಬೈಬಲ್ನ ಆರಂಭದಲ್ಲೂ ಯೇಸು ಸಿಗ್ತಾರೆ, ಮಧ್ಯದಲ್ಲಿ ಹುಡುಕಿದ್ರು ಯೇಸು ಸಿಗ್ತಾರೆ, ಸೈಡಲ್ಲಿ ಹುಡುಕಿದ್ರು ಯೇಸು ಸಿಗ್ತಾರೆ, ಕೊನೆಯಲ್ಲಿ ಹುಡುಕಿದ್ರು ಯೇಸು ಸಿಗ್ತಾರೆ. ಎಲ್ಲಿ ನೋಡಿದ್ರು ಯೇಸು ತುಂಬಿಕೊಂಡಿದ್ದಾರೆ ಈ ಪುಸ್ತಕದಲ್ಲಿ. ಯಾರು ತುಂಬಿಕೊಂಡಿದ್ದಾರೆ? ದೇವರ ಮಹಿಮೆ ಈ ಪುಸ್ತಕದ ಒಳಗಡೆ ತುಂಬಿಕೊಂಡಿದೆ. ಗ್ಲೋರಿ ಆಫ್ ಗಾಡ್. ಈ ಪುಸ್ತಕದಲ್ಲಿ ದೇವರ ಮಹಿಮೆ ತುಂಬಿಕೊಂಡಿದೆ. ಆದ್ದರಿಂದ ನೀವು ಇದನ್ನು ಸ್ವಲ್ಪ ಓದ್ಬಿಟ್ರೆ ಸಾಂತ್ವನ ಸಿಕ್ಬಿಡುತ್ತೆ. ಆಗ ಸಾಯಬೇಕು ಅನ್ನೋ ಆಲೋಚನೆ ತಪ್ಪೋಗ್ಬಿಡುತ್ತೆ. ಸೈತಾನ ಫೇಲ್ ಆಗ್ತಾನೆ. ಈ ರೀತಿ ಅವನ್ನ ಫೇಲ್ ಮಾಡಿ ನೀವು ಪಾಸ್ ಆಗ್ತಾ ಹೋಗ್ಬೇಕು ಜೀವನದಲ್ಲಿ. ಆಗ್ತೀರಾ? ಇವತ್ತಿಂದ ನೀವು ಫೇಲ್ಡ್ ಸ್ಟೂಡೆಂಟ್ ಅಲ್ಲ, ಪಾಸ್ ಆಗುವ ಸ್ಟೂಡೆಂಟ್. ಅಲ್ಲಿ ಒಬ್ಬರು ಮಾತ್ರ ಆಮೇಲೆ ಹೇಳಿದರು. ಇನ್ನು ನೀವು ಆಮೇಲೆ ಹೇಳಬೇಕಾದ್ರೆ 3 ವರ್ಷ ಬೇಕಂತ ಅನಿಸುತ್ತೆ ನನಗೆ. ಈ ಥರ ಧ್ಯಾನಕೂಟಗಳು ಒಂದು 20 ಆದಮೇಲೆ ನೀವು ಕೂಡ ಆಮೇನ್ ಅಂತ ಹೇಳ್ತೀರಿ. ನೀವು ಕೆಲವೊಂದು ಪ್ರಾಟೆಸ್ಟೆಂಟ್ ಚರ್ಚಿಗೆಲ್ಲ ಹೋಗಿ ಅಲ್ಲಿನ ಪ್ರಾರ್ಥನೆಯಲ್ಲಿ ಈ ರೀತಿ ನಿಮ್ಮ ಹೆಂಗಸ್ರ ಥರ ಕೂತ್ಕೊಂಡು ಭಾಗವಹಿಸ್ತಾರ ನೋಡಬೇಕು. ಅವರೆಲ್ಲ ಹೆಂಗೆ ಆಮೇಲೆ ಹೇಳ್ತಾರೆ ಗೊತ್ತಾ? ಹೋಗಿದ್ರಿ ಎಲ್ಲಾದರೂ? ಹೋಗಿದ್ರಿ? ಅವರು ವಾಕ್ಯ ಕೇಳಿಸ್ಕೊಳ್ಳೋಕೆ ಆಮೇಲೆ ಹೇಳಿ ಕೈ ತಟ್ಟೋದು ಕೇಳಿದ್ದೀರಾ? ನಿಮ್ಗನ್ಸಿರ್ಬೋದು ಇವರಿಗೆಲ್ಲ ಹುಚ್ಚಿಡ್ದಿದೆ ಅಂತ. ಹುಚ್ಚಿಡ್ದಿದ್ದು ಅವರಿಗೆಲ್ಲ, ಹುಚ್ಚಿಡ್ಕೊಂಡಿದ್ದು ನಮಗೆ. ಅವ್ರಿಗೆ ಹುಚ್ಚು ಬಿಟ್ಟು ಹೋಗಿದೆ, ಅದಕ್ಕೇನೆ ಕೈ ತಟ್ಟಿ ಆಮೇನಂತಾರೆ. ಏನು ಅರ್ಥ ಆಗದೆ ಇದ್ರು ಕೇಳಿಸ್ಕೊಂಡಾಗ, ಓ ದೇವ್ರು ನನಗೆ ಹೇಳ್ತಾ ಇದ್ದಾರೆ ಆಮೇನ್ ಅಂತ ಖುಷಿಯಾಗಿ ಚಪ್ಪಾಳೆ ತಟ್ತಾರೆ. ನಮಗೇನು ಅನಿಸುತ್ತೆ ಗೊತ್ತಾ? ಇದು ಅವ್ರಿಗೆ ಹೇಳ್ತಾ ಇದ್ದಾರೆ, ಇವ್ರಿಗೆ ಹೇಳ್ತಾ, ಅವಳಿಗೆ ಕರೆಕ್ಟಾಗಿದೆ, ಇವ್ರಿಗೆ ಕರೆಕ್ಟ್ ಇದೆ, ಆ ಫ್ಯಾಮಿಲಿ ಕರೆಕ್ಟ್ ಇದೆ, ನನ್ನ ಗಂಡಂಗೆ ಕರೆಕ್ಟ್ ಇದೆ. ಕೆಲವ್ರು ಹೆಂಡ್ತಿರು ಯೋಚನೆ ಮಾಡ್ತಾಯಿದ್ದಾರೆ, ನನ್ನ ಗಂಡ ಬಂದಿದ್ರೆ ಅವ್ರಿಗೆ ಕರೆಕ್ಟಾಗಿತ್ತಿದು ಅಂತ. ಅವರಿಗೆಲ್ಲ ನಿನಗೆ ಕರೆಕ್ಟಾಗಿದೆ, ನೀನು ನೆಟ್ಟಗಾಗು, ನೀನು ನೆಟ್ಟಗಾದರೆ ನಿನ್ನ ಕುಟುಂಬ ನೆಟ್ಟಗಾಗುತ್ತೆ, ನೀನು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ಹೇಳಿಬಿಟ್ಟು ಇವ್ರ ಮೇಲೆ ಕೈ ತೋರಿಸ್ತಾ ಇದೆಯಾ ಅಲ್ವಾ? ಸೊ ಇವತ್ತು ದೇವರು ಮಾತಾಡ್ತಾ ಇರೋದು ವೈಯಕ್ತಿಕವಾಗಿ ನನ್ನ ಹತ್ರ, ಅಂದರೆ ನನಗೆ ಅಂತ ತಗೋಬೇಕು. ಅವರಿಗೆ ಇವರಿಗೆ, ಆ ಕುಟುಂಬಕ್ಕೆ ಈ ಕುಟುಂಬಕ್ಕೆ, ಗಂಡಂಗೆ ಹೆಂಡತಿಗೆ ಮಕ್ಕಳಿಗೆ ಅಂತ ಅಲ್ಲ. ನನಗೆ ದೇವರು ಹೇಳ್ತಾ ಇದ್ದಾರೆ, ವೈಯಕ್ತಿಕವಾಗಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ನನ್ನ ಬಗ್ಗೆ ದೇವರಿಗೆ ಒಳ್ಳೆಯ ಯೋಜನೆ ಇದೆ. ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಯೇಸು ಬಂದಿದ್ದಾರೆ, ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಈ ರೀತಿ ನಾವು ವೈಯಕ್ತಿಕವಾಗಿ ತಗೊಂಡ್ರೆ ನಿಮ್ಮ ಬಾಯಲ್ಲಿ ವೈಯಕ್ತಿಕವಾಗಿ ಆಮೇನ್ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಒಂದ್ಸರಿ ಆಮೇನ್ ಹೇಳಿ ನೋಡೋಣ ಜೋರಾಗಿ. ಈಗ ಸ್ವಲ್ಪ ಪವರ್ ಬರ್ತಾ ಇದೆ. ಇನ್ನೊಂದ್ಸರಿ ಆಮೇನ್ ಅಂತ ಹೇಳಿ ನೋಡೋಣ. ಆಮೇನ್ ಅಂದ್ರೆ ಅರ್ಥ ಏನು? ಹಾಗೆಯೇ ಆಗಲಿ. ಅದೇನು ಗೊತ್ತಾ? ನೀವು ಆಮೇಲೆ ಹೇಳೋದು ಇನ್ನೊಂದು, ನಿಮ್ಮ ಒಂದು ವಿಶ್ವಾಸದ ಪ್ರಕಟಣೆ, ನಿಮ್ಮಲ್ಲಿರುವ ಒಂದು ವಿಶ್ವಾಸದ ಪ್ರಕಟಣೆ. ದೇವರೇ ನೀನು ಹೇಳ್ತಾ ಇದೆಯಲ್ವಾ, ಅದು ಹಾಗೆ ಆಗಲಿ, ಹಾಗೆ ಆಗಲಿ ಅಂತ ನೀನು ಹೇಳುವಾಗ ಅದು ಹಾಗೆ ಆಗುತ್ತೆ. ಯಾಕೆಂದ್ರೆ ನೀನು ಹೇಳ್ತಾ ಇರೋದು ವಿಶ್ವಾಸದಿಂದ. ಹಾಗೆ ಮಾಡ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಟಾಪಿಕ್ಕಿಗೆ ಇನ್ನೂ ಬಂದಿಲ್ಲ, ವಿಷಯಕ್ಕೆ ಬರಬೇಕೀಗ. ವಿಷಯಕ್ಕೆ ಬರೋದಕ್ಕಿಂತ ಮೊದಲೇ ನಿಮ್ಮನ್ನ ಪ್ರಿಪೇರ್ ಮಾಡಬೇಕಲ್ವ. ಈ ಆಮೇಲೆಲ್ಲ ಹೇಳಲಿಕ್ಕೆ ನಿಮ್ಮನ್ನ ಪ್ರಿಪೇರ್ ಮಾಡದೆ ವಿಷಯಕ್ಕೆ ಬಂದು ಏನು ಪ್ರಯೋಜನ ಅಲ್ವಾ? ಸೊ ಈಗ ಪ್ರಿಪ್ರೇಷನ್ ಆಯಿತು, ಅದಕ್ಕೆ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ ಬೇಕು. ಅದರಿಂದ ಒಂದು ಸಾಕ್ಷಿ ಕೇಳೋಣ. ರೆಡಿ ಆಗ್ಬಿಟ್ಲ ಅಷ್ಟು ಬೇಗ? ಆಗಲಿ. ಇವಳು ಗೊತ್ತಾ ನಿಮಗೆ? ಮೇಲೆ ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಯಾವ್ರು ಹೇಳ್ದು?